ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಆಣಿತಿ ಬಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2175ನೇ ದಿನದ ಸ್ವಾನುಭಾವದ ನೆಲೆಗೆ ಬಸವಸ್ತುತಿ ಹಾಗೂ ಷಟಸ್ಥಲ ಮರ್ಮದೊಂದಿಗೆ ಚಾಲನೆ ನೀಡತಕ್ಕಂತ ಅಮರಕಲಾ ತಾಯಿಯವರೆಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಣ್ಣ. ಶರಣು ಶರಣಾರ್ಥಿಯವರೇ, ಶರಣು ಶರಣಾರ್ಥಿಗಳು. ಇಂದಿನ ಸ್ವಾನುಭಾವದ ಸದ್ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲಾ ಶರಣ ತಂದೆ ತಾಯಿಗಳಿಗೂ ಶರಣು ಶರಣಾರ್ಥಿಗಳು. ಇಂದು ಅಪ್ಪ ದಯಾನಂದ ಅಪ್ಪ ಅವರಿಂದ ಶರಣರ ಶಿವಯೋಗ ಅದರಲ್ಲಿ 3ನೇ ಭಾಗದಲ್ಲಿ ಲಿಂಗಾನುಸಂಧಾನ, ಸಕೀಲಗಳು ಮತ್ತು ಇಷ್ಟಲಿಂಗ ಪೂಜೆ ಈ ಒಂದು ವಿಚಾರದ ಬಗ್ಗೆ ಅನುಭವ ಇರ್ತದೆ. ಅಪ್ಪರೇ ಶರಣು ಶರಣಾರ್ಥಿ ಅಪ್ಪರೇ. ಶರಣು ಶರಣಾರ್ಥಿ ಅನ್ನ, ಶರಣು ಶರಣಾರ್ಥಿ ಅನ್ನ. ಧ್ವನಿ ಕೇಳಿಸ್ತಾ ಇದೆಯಾ? ಹ್ಞೂನ್ರಪ್ಪರೇ, ಧ್ವನಿನೂ ಕೇಳಿಸ್ತದೆ, ಸ್ಕ್ರೀನ್ ಕಾಣಿಸ್ತದೆ. ಶರಣರ ಶರಣಾರ್ಥಿ ಅನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣರ ಶಿವಯೋಗ ಒಂದು ವಿಸ್ತೃತವಾದ ವಿಶಾಲವಾದ ಒಂದು ವಿಷಯವನ್ನ ನಾವು ತೆಗೆದುಕೊಂಡು 12ನೇ ಶತಮಾನದ ಶರಣರು ಹೇಗೆ ಈ ಶಿವಯೋಗವನ್ನ ಮಾಡಿಕೊಂಡಿರಬಹುದು, ಯಾವ ಆಕರ್ಷಣೆ ಅವರಿಗೆ ಅಲ್ಲಿ ಕಲ್ಯಾಣದಲ್ಲಿಯೇ ತಮ್ಮ ಲಿಂಗೈಕ್ಯವಾಗುವ ತನಕ ಅಲ್ಲಿಯೇ ಉಳಿದುಕೊಂಡು ಈ ಶಿವಯೋಗವನ್ನ ಅಭ್ಯಸನ ಮಾಡಿದ್ರು. ಹಾಗೇನೆ ತಾವು ಕಂಡುಕೊಂಡ ಒಂದು ಸತ್ಯ ದರ್ಶನವನ್ನ ವಚನಗಳ ಮೂಲಕ ನಮಗೆ ಹೇಳಿದರು. ಆ ಕುರಿತು ಒಂದು ಅಧ್ಯಯನ ಅಷ್ಟೇ, ಇದೇ ಅಂತಿಮ ಅಂತ ಅಲ್ಲ. ಹೀಗಾಗಿ ಆ ಗ್ರಂಥವನ್ನು ರಚಿಸುವಲ್ಲಿ 3 ಭಾಗಗಳನ್ನಾಗಿ ಮಾಡಿಕೊಂಡು ಶರಣರ ಶಿವಯೋಗದ ಅಭ್ಯಸನ ಮಾಡಿ, ಅಂಗದಿಂದ ಲಿಂಗದತ್ತ ಅನ್ನೋದು ಭಾಗ 2ರಲ್ಲಿ ಮಾಡಿಕೊಂಡು ಭಾಗ 3ರಲ್ಲಿ ಈಗ ಇದ್ದೇವೆ. ಶಿವಯೋಗ ಪ್ರಯೋಗ. ಎಲ್ಲ ಲಿಂಗದ ಬಗ್ಗೆ ಗೊತ್ತಾಯಿತು, ಅಂಗದ ಬಗ್ಗೆ ಗೊತ್ತಾಯಿತು. ಹಾಗಾದ್ರೆ ಲಿಂಗಾನುಸಂಧಾನ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ ಮತ್ತೆ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಹೋದ ಸಾರಿ ನಾವು ಸಹಸ್ರಾರ ಚಕ್ರದವರೆಗೆ ಹೋಗಿದ್ವಿ. ಸಹಸ್ರಾರ ಚಕ್ರ ಅಲ್ಲಿರುವ ಒಂದು ಅಮೃತ ಕುಂಡ, ಅಲ್ಲಿ ಅಮೃತ ರಸ ಸ್ರವಿಸುತ್ತದೆ. ಪಶ್ಚಿಮ ಚಕ್ರದ ತನಕ ನಮಗೆ ಹೋಗ್ಬೇಕಾಗಿದೆ ಈಗ. ಅದಕ್ಕಾಗಿ ನಾವು ಸಹಸ್ರಾರ ಚಕ್ರದಲ್ಲಿ ನಿಷ್ಕಲ ಲಿಂಗ ಇದೆ. ನಿಷ್ಕಲ ಲಿಂಗ ಅಂದರೆ ಆಚಾರ ಲಿಂಗ ಮತ್ತು ಗುರುಲಿಂಗ, ಇದನ್ನೆಲ್ಲ ನೋಡಿಕೊಂಡ್ವಿ. ಆ ನಿಷ್ಕಲ ಲಿಂಗ ಹೇಗಿದೆ, ಎಲ್ಲಿ ಇದೆ, ಅಲ್ಲಿಗೆ ಒಂದು ಸಹಸ್ರಾರ ಚಕ್ರದವರೆಗೆ ಹೋಗಿ ಎಲ್ಲ ಇಡೀ ಜಗತ್ತಿನ ದಾರ್ಶನಿಕರು, ಸಂತರು ಎಲ್ಲರೂ ನಿಂತು ಬಿಡ್ತಾರೆ. ಆದರೆ ಶರಣರು ಈ ಸಹಸ್ರಾರ ಚಕ್ರದ ಮುಂದೆ ಯಾಕೆ ಮುಂದೆ ಹೋದರು, ಯಾಕೆ ಅದು ಬೇಕಾಗಿತ್ತು? ಹೀಗಾಗಿ ನಾವು ಎಲ್ಲವನ್ನ ಗಮನಿಸಬೇಕು. ನಮ್ಮ ಶರಣರು ಇಡೀ ಒಂದು ಮೆದುಳಿಗೆ 3 ಭಾಗಗಳನ್ನಾಗಿ ಮಾಡಿ, ಮುಂದಿನ ಭಾಗ, ಮಧ್ಯದ ಭಾಗ, ಹಿಂದಿನ ಭಾಗ ಅಂತ ಮಾಡಿ, ಇಡೀ ಜಗತ್ತು ಬರೀ ಮುಂದಿನ ಭಾಗಕ್ಕೆ ಒಂದು ನಿಷ್ಕಲ ಲಿಂಗ ಅಂದ್ರೆ ಸಹಸ್ರಾರ ಚಕ್ರವನ್ನ ಕೊಟ್ಟು ನಿಂತ್ಬಿಡ್ತು. ಅಷ್ಟು ಚಿಕ್ಕದಾಗಿದೆಯೇ ನಮ್ಮ ಮೆದುಳು? ಇಲ್ಲ. ಅದನ್ನ 4 ಭಾಗಗಳನ್ನಾಗಿ ಮಾಡ್ಬೇಕು ನಾವು. ಮುಂದಿನ ಭಾಗ, ಮಧ್ಯದ ಭಾಗ, ಹಿಂದಿನ ಭಾಗ. ಅದು ಅಲ್ಲದೆ ಆ ಮೆದುಳಿನ ಕೆಳಗಿರುವ ಉಪಮೆದುಳು ಅಥವಾ ಉಪಮಸ್ತಿಷ್ಕ ಅನ್ನಿ. ಇಡೀ ಮೆದುಳನ್ನ ಸೆರೆಬ್ರಮ್ ಅಂದ್ರೆ ಅದರ ಕೆಳಗಿರುವ ಒಂದು ಚಿಕ್ಕ ಭಾಗ ಏನಿದೆ ನೋಡಿ, ಇದು 9 ಅಂತ ಏನು ಬರೆದಿದ್ದೀನಲ್ಲ, ಅದು ಸೆರೆಬೆಲಂ, ಉಪಮಸ್ತಿಷ್ಕ, ಉಪಮೆದುಳು. ಮಹಾಮೆದುಳು, ಉಪಮೆದುಳು ಅಂತ ಕನ್ನಡದಲ್ಲಿ ಕರೀತಾರೆ. ಮಹಾಮೆದುಳಿನಲ್ಲಿ 3 ಭಾಗ ಮಾಡಿಕೊಂಡು ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ ಅಂತ ಮಾಡಿಕೊಂಡ್ರೆ ಆ ಉಪಮೆದುಳಿನಲ್ಲಿ ಅನುಲಿಂಗ. ಶರಣರು ಏನು ಎನಾಟೊಮಿಸ್ಟ್ ಅಲ್ಲ, ಅವರು ಶರೀರ ರಚನಾ ಶಾಸ್ತ್ರಜ್ಞರಲ್ಲ. ಹೇಗೆ ಇವುಗಳನ್ನೆಲ್ಲ ಮಾಡಿಕೊಂಡಿರಬಹುದು? ಇಡೀ ಶಿವಯೋಗಕ್ಕೆ ಬೇಕಾಗಿರೋದು ಮಸ್ತಿಷ್ಕ ತಾನೆ. ಹೀಗಾಗಿ ಇಡೀ ಎನಾಟೊಮಿ ಅವ್ರಿಗೆ ಗೊತ್ತಿತ್ತು ಅನ್ನೋ ಹಾಗೆ, ಇಡೀ ಶರೀರ ರಚನೆ ಗೊತ್ತಿರುವ ಹಾಗೆ, ಇಡೀ ಮೆದುಳಿನಲ್ಲಿ
4 ಲಿಂಗಗಳನ್ನು ಕೊಡುವ ಅವರ ಒಂದು ಜಾಣ್ಮೆಯನ್ನು ನಾವು ಗಮನಿಸಬೇಕು. ಹೇಗೆ ಆ ದರ್ಶನ ಅವ್ರಿಗೆ ಆಗಿರಬೇಕು. ಇವತ್ತೇನು ನಾವು ಆ ತಲೆಬುರುಡೆಯನ್ನು ಒಡೆದು ಅದರ ಒಳಗೆ ಹೇಗಿದೆ ಮೆದುಳು, ಬಲಭಾಗ, ಎಡಭಾಗ, ಅಲ್ಲಿರುವ ನರಗಳು ಯಾವುವು, ಅಲ್ಲಿರುವ ಕೇಂದ್ರಗಳು ಯಾವುವು, ಅಲ್ಲಿ ಏನಾಗ್ತಾ ಇದೆ, ಅಲ್ಲಿರುವ ಸೆಂಟರ್ಸ್ ಯಾವುವು, ಇವೆಲ್ಲ ನಾವು ಅಭ್ಯಾಸ ಮಾಡ್ತೀವಿ. ಅದಕ್ಕಾಗಿ ಸಾಕಷ್ಟು CT ಸ್ಕ್ಯಾನ್ ಇದೆ, MRI ಇದೆ, ಎಲ್ಲ ಇದೆ. ಆಗೇನಿತ್ತು 12ನೇ ಶತಮಾನದಲ್ಲಿ? ಏನಿತ್ತು ಅಂದ್ರೆ ಶಿವಯೋಗ. ಶಿವಯೋಗದ ಆಳದಲ್ಲಿ ಆ ಇಷ್ಟಲಿಂಗ ಒಂದು ಶಿವಯೋಗದಲ್ಲಿ ಆಳದಲ್ಲಿ ಮುಳುಗಿದಾಗ ಇವೆಲ್ಲ ಅವರಿಗೆ ಗೋಚರವಾಗ್ತಾ ಹೋದವು. ಇಲ್ಲ, ಈ ಮೆದುಳು ಒಂದು ಅಪಾರವಾದ ಕ್ಷೇತ್ರವನ್ನ ಹೊಂದಿದೆ, ಅದಕ್ಕೆ ಇಲ್ಲಿ ಲಿಂಗಗಳಿವೆ ಅನ್ನೋದನ್ನ ಅವರು ಕಂಡುಕೊಂಡು ವಚನಗಳ ಮೂಲಕ ಹೇಳೋಕ್ ಶುರು ಮಾಡಿದರು. ಹೀಗಾಗಿ ಯಾವ ಜಗತ್ತು ಇವತ್ತಿನವರೆಗೆ ಸಹಸ್ರಾರ ಚಕ್ರದ ನಿಷ್ಕಲ ಲಿಂಗಕ್ಕೆ ನಿಂತು ಬಿಟ್ಟಿದೆಯಲ್ಲ, ಅಲ್ಲಿಂದ ಮುಂದೆ ನಾವು ಸಾಗಿ ಶರಣರ ಒಂದು ದರ್ಶನವನ್ನ ಮಾಡಿಕೊಂಡು ಅವರು ಹೇಳಿರುವ ವಚನಗಳನ್ನ ಅಭ್ಯಸನ ಮಾಡಿಕೊಂಡು ಇನ್ನೂ 3 ಲಿಂಗಗಳಿವೆ ಅಲ್ಲ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಅನುಲಿಂಗ, ಇವುಗಳನ್ನ ಅಭ್ಯಸನ ಮಾಡಬೇಕು. ಹೀಗಾಗಿ ಬ್ರಹ್ಮರಂಧ್ರದಲ್ಲಿರುವ ನಿಷ್ಕಲ ಲಿಂಗದ ಬಗ್ಗೆ ನಾವು ಹೋದ ಸಾರಿ ನೋಡಿದ್ವಿ. ಅಲ್ಲಿರುವ ಒಂದು ಶಕಿಲೆಗಳು ಯಾವುವು, 24 ಶಕಿಲೆಗಳು, ಅದು ಹೇಗಿದೆ, ಅದನ್ನೆಲ್ಲ ನೋಡಿಕೊಂಡು ಇವತ್ತು ನಾವು ನಮ್ಮ ಮುಂದಿನ ಚಕ್ರ ಶಿಖಾಚಕ್ರದಲ್ಲಿರುವ ನಿಶೂನ್ಯ ಲಿಂಗದ ಬಗ್ಗೆ ಇವತ್ತು ಮತ್ತೆ ಅಭ್ಯಸನ ಆರಂಭಿಸೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾ, ತಾವೆಲ್ಲರೂ ಇಷ್ಟಲಿಂಗಧಾರಿಗಳಾಗಿ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿಕೊಂಡು ಹಣೆಯ ಮೇಲೆ ವಿಭೂತಿಯನ್ನು ಧರಿಸಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಕೇಳಬೇಕು ಅಂತ ಶರಣಾರ್ಥಿಗಳು. ಶರಣು ತಾಯಿ, ಈ ಒಂದು ಶಿವಯೋಗದ ಕ್ಲಾಸನ್ನ ಕೇಳಬೇಕಂತ ಹೇಳ್ತಾ, ಈಗ ಮೇಲಿದ ಲಿಂಗಗಳ ಬಗ್ಗೆ ಮಾತನಾಡುವಾಗ ಸ್ವಲ್ಪ ನಮ್ಮ ಲಕ್ಷ್ಯ ಈ ಕಡೆ ಇರಬೇಕು. ಏಕೆಂದ್ರೆ ಇವುಗಳ ಬಗ್ಗೆ ಹೆಚ್ಚು ಅಧ್ಯಯನ ಇಲ್ಲ, ಅಭ್ಯಸನ ಇಲ್ಲ. ಯಾರು ಇದರ ಬಗ್ಗೆ ಮಾತನಾಡಲ್ಲ, ಯಾಕೆಂದ್ರೆ ಅಭ್ಯಸನದ ಕೊರತೆ ಇದೆ. ಆದರೆ ಸ್ವಾನುಭವದ ನೆಲೆಯಲ್ಲಿ ಇಲ್ಲಿ ಎಲ್ಲರಿಗೂ ಇದರ ಬಗ್ಗೆ ಒಂದು ಅನುಭವ ಇರೋದ್ರಿಂದ, ಪೂರ್ವಭಾವಿ ಅನುಭವದಲ್ಲಿ ತಾವೆಲ್ಲ ಗೊತ್ತಿರೋದ್ರಿಂದ ಇದು ತಮಗೆ ಸುಲಭವಾಗಿ ಅರ್ಥವಾಗ್ತಾ ಇದೆ ಅನ್ನೋದ್ರಿಂದ ಈ ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಅನುಲಿಂಗಗಳ ಬಗ್ಗೆಯೂ ಇವತ್ತು ನಾವು ಮಾತನಾಡೋಣ. ನಿಶೂನ್ಯ ಲಿಂಗ, ಶಿಖಾಚಕ್ರದಲ್ಲಿರುವ ನಿಶೂನ್ಯ ಲಿಂಗದ 24 ಶಕಿಲೆಗಳನ್ನು ಗಮನಿಸೋದಾದರೆ, ಆಕೃತಿ ನಿಶೂನ್ಯ ಆಕೃತಿ, ಪ್ರಣಮ ಕ್ಷಕಾರ, ನಾದ ಸಿಂಹನಾದ, ಗಣ ನಿಶೂನ್ಯ, ಚಕ್ರ ಶಿಖಾಚಕ್ರ, ವರ್ಣ ಮಹಾಜ್ಯೋತಿ, ಅಂಗ ಭೋಗಾಂಗ, ಆತ್ಮ ದಿವ್ಯಾತ್ಮ, ತನು ಚಿನ್ಮಯ, ಹಸ್ತ ನಿಷ್ಕಳಂಕ, ಲಿಂಗ ಶೂನ್ಯಲಿಂಗ, ಮುಖ ಉನ್ಮನಿ. ಮೀರಿದ ಕ್ರಿಯೆಗಳು ಇಲ್ಲಿ ಶಕ್ತಿ ಚಿದ್ಬಿಂದು, ಭಕ್ತಿ ಅಪ್ರಮಾಣ, ಪದಾರ್ಥ ಪರಿಪೂರ್ಣ, ಪ್ರಸಾದ ನಿಜಾನಂದ ಪರಿಪೂರ್ಣ, ಪೂಜಾರಿ ಸರ್ವೇಶ್ವರ, ಅಧಿದೇವತೆ ಸರ್ವೇಶ್ವರ, ಕಲೆ ನಿರ್ಮಯ, ಸಾಧಕ್ಯ ಅಗೋಚರ, ಲಕ್ಷಣ ಅಗಮ್ಯ, ಸೌಜ್ಞೆ ನಿರ್ಮಯ, ದಿಕ್ಕು ದಿವ್ಯಾನಂದ ಘೋಷ ಅಂತಿದೆ. ವಕ್ತ್ರ ವೇದ ಆತ್ಮಾರಾಮಲಿಂಗ ಅಂತ ಕೊಟ್ಟಿದ್ದಾರೆ ಮತ್ತು ಗಂಧರ್ವ ವೇದ ಅಂತ ಹೇಳ್ತಾ ಇದ್ದಾರೆ. ಈಗ ನನ್ನ ಪ್ರಶ್ನೆ, ಶಿಖಾಚಕ್ರಕ್ಕೆ ಎಷ್ಟು ದಳಗಳಿವೆ? ಇಲ್ಲಿರುವ ಒಂದು ಕಮಲದ ಹೂವಿಗೆ ಎಷ್ಟು ದಳಗಳಿವೆ? 3 ದಳಗಳು. 3 ದಳಗಳು. ನೋಡಿ, ಹೀಗೆ ಹೇಳ್ಬೇಕು. ಒಂದು ದಳ ಎಲ್ಲಿದೆ? ನಿರಂಜನ. 2 ದಳ ಎಲ್ಲಿದೆ? 2 ದಳ ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗಕ್ಕೆ ಇರುವ ದಳಗಳು ಎಷ್ಟು? 2 ದಳ. 3 ದಳ ಎಲ್ಲಿದೆ? ನಿಶೂನ್ಯ ಲಿಂಗ. ನಿಶೂನ್ಯ ಲಿಂಗ. 4 ದಳ? ಆಚಾರ ಲಿಂಗ. 6 ದಳ? ಗುರುಲಿಂಗ. 6 ದಳ. 10 ದಳ? ಶಿವಲಿಂಗ. 12 ದಳ? 12 ದಳ? ಹಾ. 16 ದಳ? ಪ್ರಸಾದ ಲಿಂಗ. ಮತ್ತೆ 2 ದಳ ಅಂದ ತಕ್ಷಣ ಮಹಾಲಿಂಗ, ಸಹಸ್ರದಳ ಅಥವಾ ಶತಕೋಟಿ ದಳ ಅನ್ನೋದು ಸಹಸ್ರಾರ ಲಿಂಗ, 3 ದಳ ಇರೋದು ನಿಶೂನ್ಯ ಲಿಂಗ, ಹಾಗೇನೆ ಒಂದೇ ಒಂದು ದಳ ಇರೋದು ನಿರಂಜನ ಲಿಂಗ. ಅನುಲಿಂಗಕ್ಕೆ ಯಾವ ದಳ ಇಲ್ಲ, ಯಾವುದೇ ಸಕಿಲೆಗಳಿಲ್ಲ, ಅದು ತಮಗೆ ಗೊತ್ತಿದೆ. ಈ ದಳಗಳ ಬಗ್ಗೆ ತಾವು ಯಾಕೆ ಮಹತ್ವವನ್ನು ಕೊಟ್ಟರು ಶರಣರು ಅಂದ್ರೆ, ಈ ದಳಗಳಿರೋದು ಎಲ್ಲಾ ಧರ್ಮದವ್ರು ಹೇಳ್ತಾರೆ, ಆದರೆ ಶಿವಯೋಗದಲ್ಲಿ ಇವೇ ದಳಗಳು ಲಿಂಗಗಳಾಗ್ತಾ ಇವೆ. ಆ ಲಿಂಗಗಳ ಹೆಸರುಗಳನ್ನ ನೀವು ನೋಡಿದಿರಿ ಹೋದ್ ಸಾರಿ. ಆ ಲಿಂಗಗಳು ನಮ್ಮಲ್ಲಿ ಆ ಶಿವಯೋಗದ ಮೂಲಕ ಜಾಗೃತವಾಗಿ ಆವಾಗ ನಾವು ಲಿಂಗಾಂಗಿ ಆಗ್ತೀವಿ. ಏಕೆಂದ್ರೆ ಈ ದಳಗಳೇನಿವೆಯಲ್ಲ ಅವೆಲ್ಲ ಲಿಂಗಗಳಾಗಿ ಶಿವಯೋಗದ ಮೂಲಕ ಪರಿವರ್ತನೆ ಆಗ್ತಾ ಇವೆ ಅನ್ನೋದನ್ನ ತಾವು ನೆನಪಿಟ್ಕೊಳ್ಬೇಕು.
ನೆನಪಿಟ್ಕೊಳ್ಬೇಕು. ಆ ದಳಗಳು ಲಿಂಗವಾಗುವುದೇ ಶಿವಯೋಗವಾಗಿದೆ. ಹೀಗಾಗಿ ನಿಶೂನ್ಯ ಲಿಂಗದಲ್ಲಿರುವ ಒಂದು 24 ಶಕಿಲೆಗಳನ್ನು ನೋಡಿ ನಿಮ್ಗೆ ಗೊತ್ತಿದೆ. ಮತ್ತೆ ಮತ್ತೆ ಹೇಳೋದು, ಶಿಖಾಚಕ್ರದಲ್ಲಿ ತಲೆ ಸುಳಿಯಲ್ಲಿ ಅಂದ್ರೆ ಜುಟ್ಟಿರುತ್ತಲ್ಲ, ಬ್ರಾಹ್ಮಣರು ಬಿಡೋದು ಆ ಜಾಗದಲ್ಲಿ ತಲೆ ಸುಳಿಯಲ್ಲಿ, ಅಂದ್ರೆ 2ನೇ ಸುಳಿ, ಈ ಸುಳಿ ಅಂತ ಇರುತ್ತೆ ನೋಡಿ ತಲೆಯಲ್ಲಿ ಹಿಂದೆ, ಅಲ್ಲಿ ಈ ನಿಶೂನ್ಯ ಇದೇ ಪ್ರಾಣಲಿಂಗ. ಈ ಶಿಖಾಚಕ್ರದಲ್ಲಿರುವ ಪ್ರಾಣಲಿಂಗ, ಇಲ್ಲಿರುವ 2 ಲಿಂಗಗಳು ಯಾವುವು? ನಿಶೂನ್ಯ ಲಿಂಗದಲ್ಲಿರುವ 2 ಲಿಂಗಗಳು ಯಾವುವು? ಶಿವಲಿಂಗ, ಜಂಗಮಲಿಂಗ. ಶಿವಲಿಂಗ, ಜಂಗಮಲಿಂಗ. ಜಂಗಮಲಿಂಗ. ಜಂಗಮಲಿಂಗ, ಅದು ನೆನ್ಪಿಟ್ಟು. ಹಾಗೇನೆ ಇದು ಪ್ರಾಣಲಿಂಗ, ಅದು ನಿಮಗೆ ಗೊತ್ತಿರಬೇಕು. ಇಲ್ಲಿ 3 ದಳಗಳಿವೆ, ಅದು ಗೊತ್ತಿದೆ. ನಾವು ಏನ್ ಮಾಡ್ತಿದೀವಿ? ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಓಂ ನಿಶೂನ್ಯಲಿಂಗಾಯ ನಮಃ, ನಿಶೂನ್ಯಲಿಂಗಾಯ ನಮಃ, ನಿಶೂನ್ಯಲಿಂಗಾಯ ನಮಃ. ನಿಶೂನ್ಯಲಿಂಗಕ್ಕೆ ಶರಣು ಶರಣಾರ್ಥಿ, ನಿಶೂನ್ಯಲಿಂಗಕ್ಕೆ ಶರಣು ಶರಣಾರ್ಥಿ, ನಿಶೂನ್ಯಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ನಾವು ಶಿವಯೋಗದಲ್ಲಿ ಈ ನಿಶೂನ್ಯಲಿಂಗದ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಹಾಗೇನೆ ಹೆಬ್ಬಟ್ಟು ಮತ್ತು ತೋರ್ಬೆರಳನ್ನ ಕೂಡಿಸಿ ಜ್ಞಾನ ಮುದ್ರೆಯನ್ನು ಮಾಡಿಕೊಂಡು ಕೂಡ ಈ ನಿಶೂನ್ಯ ಲಿಂಗದ ಆರಾಧನೆಯನ್ನು ಮಾಡ್ಕೊಳ್ತಾರೆ. ಯಾಕೆಂದ್ರೆ ತಾವು ಆಗ್ಲೇ ಹೇಳಿದ ಹಾಗೆ ಹೆಬ್ಬಟ್ಟಿನಲ್ಲಿ, ಎಡಕರ ಹಸ್ತದ ಹೆಬ್ಬಟ್ಟಿನಲ್ಲಿ ಶಿವಲಿಂಗ ಇದೆ, ತೋರ್ಬೆರಳಿನಲ್ಲಿ ಜಂಗಮಲಿಂಗ ಇದೆ. ಅವೆರಡೂಗಳನ್ನ ಕೂಡಿಸೋದ್ರಿಂದ ಅದು ನಿಶೂನ್ಯ ಲಿಂಗವಾಗ್ತಾ ಇರೋದ್ರಿಂದ ಇಷ್ಟಲಿಂಗ ಆರಾಧನೆಯಲ್ಲಿ ಆ 2 ಬೆರಳುಗಳನ್ನ ಕೂಡಿಸಿ ನಾವು ಈ ನಿಶೂನ್ಯ ಲಿಂಗದ ಅರ್ಚನೆಯನ್ನ ಮಾಡಬಹುದು. ಈ ಎಡ ಚಿತ್ರದಲ್ಲಿ ತಾವು ನೋಡಿ ಹೇಗೆ ನೀವು ನೇರವಾಗಿ ಬೆನ್ನು ಮಾಡಿ ಕುಳಿತುಕೊಂಡಾಗ ಶಿವಯೋಗದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಆಚಾರಲಿಂಗ, ಗುರುಲಿಂಗ, ಬೆನ್ನೆಲುಬಿನಲ್ಲಿ ನೋಡಿ, ಬೆನ್ನೆಲುಬು ಎಲ್ಲಿ ಕೊನೆಯಾಗುತ್ತದಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗೆ ಅಲ್ಲಿ ಆಚಾರಲಿಂಗ ಇದೆ. ಅದರ ಮೇಲೆ ಬಂದ್ರೆ ಗುರುಲಿಂಗ, ಇಲ್ಲಿ ಬರೋದು ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ. ಇಲ್ಲಿ ನೋಡಿ, ಇದು ಮಹಾಲಿಂಗ, ಇಲ್ಲಿ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಕೊನೆಗೆ ಇಲ್ಲಿ ಅನುಲಿಂಗ ಅಂತ ಈ ಶಿವಯೋಗದಲ್ಲಿ ಬರ್ತಾ ಇವೆ. ಹೀಗಾಗಿ ನಾನು ಹೊರದೃಷ್ಟಿಯನ್ನ ಹೊರಗಿಟ್ಟು ಈ ಹೊರಗಿನ ಇಷ್ಟಲಿಂಗದ ಮೇಲೆ ಹೊರಗಿನ ದೃಷ್ಟಿಯನ್ನ ಇಟ್ಕೊಂಡು ಒಳದೃಷ್ಟಿಯನ್ನ ಮಹಾಲಿಂಗದ ಮೂಲಕ ಇವೆಲ್ಲ ಲಿಂಗಗಳಿಗೆ ಶಿವಯೋಗದಲ್ಲಿ ಒಯ್ತಾ ಇದ್ದೀನಿ. ಅದನ್ನ ನಾನು ಶಿವಯೋಗದಲ್ಲಿ ತಮಗೆ ಹೇಳಿದ್ದೀನಿ. ಸ್ವಲ್ಪ ನೋಡಿ, ಅದಕ್ಕೆ ಏನು ನಾನು ಆಗ್ಲೇ ಹೇಳಿದ ಹಾಗೆ 3 ಮೆದುಳಿಗೆ 3 ಲಿಂಗವಿರು. ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್. ಫೋರ್ ಬ್ರೈನ್ಗೆ ಅಂದ್ರೆ ಮುಂದಿನ ಮೆದುಳಿಗೆ ನಿಷ್ಕಲಲಿಂಗ, ಮಧ್ಯದ ಮೆದುಳಿಗೆ ಈ ನಮ್ಮ ನಿಶೂನ್ಯಲಿಂಗ, ಹಿಂದಿನ ಮೆದುಳಿಗೆ ಹೈಂಡ್ ಬ್ರೈನ್, ಅದಕ್ಕೆ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನಲಿಂಗ. ಎಲ್ಲ ನಾವು ಮಾತನಾಡುವ ಕೇಂದ್ರಗಳು, ಹಸಿವಾಗೋದು, ನೆರಳಿಕೆಯಾಗೋದು, ನಾವು ಏನೇನು ಎಲ್ಲ ಕ್ರಿಯೆಗಳನ್ನು ಮಾಡ್ತೀವಲ್ಲ ಅದಕ್ಕೆಲ್ಲ ಸೆಂಟ್ರ್ಗಳಂದ್ರೆ ಕೇಂದ್ರ ಬಿಂದುಗಳು ಈ ಮೆದುಳಿನಲ್ಲಿ ಇರ್ತಾ ಇವೆ. ಹೀಗಾಗಿ ಯಾವಾಗ ನೀವು ಲಿಂಗಾರ್ಪಿತ ಅಂತ ಏನ್ ಮಾತಾಡ್ತೀವಲ್ಲ, ಪ್ರಸಾದಕಾಯ ಅಂತ ಮಾತಾಡ್ತೀವಿ, ಏನಿದೆಲ್ಲ ಅಂದ್ರೆ ನಾವು ಶಿವಯೋಗದಲ್ಲಿ ಈ ಲಿಂಗಗಳ ಆರಾಧನೆ ಮಾಡೋದ್ರಿಂದ ಈ ಎಲ್ಲಾ ಮೆದುಳಿನಲ್ಲಿರುವ ಎಲ್ಲ ಸೆಂಟರ್ಸ್ ಇರ್ತಾ ಇವೆ. ಇಲ್ಲಿ ಮಾತನಾಡೋರಿರ್ಬಹುದು, ರುಚಿದಿರಬಹುದು, ಕೇಳೋದಿರಬಹುದು, ವಾಸನೆ ತಗೊಳ್ಳೋದಿರಬಹುದು, ಹಸಿವಾಗೋದು, ಹಸಿವೆ ತಣಿಯೋದು, ನೀರಡಿಕೆಯಾಗೋದು, ನೀರು ಕುಡಿದ ನಂತರ ಅದು ತಣಿಯೋದು, ಕಣ್ಣಿಗೆ ಕಾಣಿಸೋದು, ಓದೋದು, ಬರೆಯೋದು, ಭಾಷೆಯನ್ನು ಮಾತನಾಡೋದು, ಎಲ್ಲ ಕೇಂದ್ರ ಬಿಂದುಗಳು ಈ ಮೆದುಳಿನಲ್ಲಿ ಇರ್ತಾ ಇವೆ. ಹೀಗಾಗಿ ಲಿಂಗಗಳ ಆರಾಧನೆಯಿಂದ ಏನಾಗುತ್ತೆ ಅಂದ್ರೆ ಅವೆಲ್ಲವೂ ಶಿವಯೋಗದ ಮೂಲಕ ಒಂದು ಶಿವ ಚೈತನ್ಯವನ್ನ ಪಡೆದು ನೈರ್ಮಲ್ಯೀಕರಣ ಒಂದು ಶುದ್ಧತೆಯನ್ನು ನಾವು ಪಡಿತಾ ಇವೆ ಅನ್ನೋದು ಸುಳ್ಳಲ್ಲ. ಅದಕ್ಕೆ ನೋಡಿ, ಈ ಸಹಸ್ರಾರ ಚಕ್ರದಲ್ಲಿ ನಾಲಿಗೆ ಬರ್ತಾ ಇದೆ, ಪಶ್ಚಿಮ ಚಕ್ರ ಅಂದ್ರೆ ನಿರಂಜನ ಲಿಂಗದಲ್ಲಿ ಕಣ್ಣಿನ ದೃಷ್ಟಿ ಇರ್ತಾ ಇದೆ, ಹಾಗೇನೆ ನಿಶೂನ್ಯ ಲಿಂಗದಲ್ಲಿ ಈ ಮೂಗು, ಕಿವಿ ಎಲ್ಲ ಅಂದ್ರೆ ಈ ತರ ಎಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳ ಕೇಂದ್ರ ಬಿಂದುಗಳು ಈ ಲಿಂಗಗಳ ಮೂಲಕ ಇದು ಆಗ್ತಾ ಇರೋದ್ರಿಂದ ಶರಣರು ಏನ್ ಮಾಡಿದ್ರು, ಇಷ್ಟಲಿಂಗದ ಪೂಜೆಯಲ್ಲಿ ಆ ಕೆಳಗಿನ ಎಲ್ಲಾ ಲಿಂಗಗಳನ್ನು ಮುಗಿಸ್ಕೊಂಡು ಬಂದು ಮಹಾಲಿಂಗಕ್ಕೆ ಮತ್ತೆ ಬಂದು ಮೇಲೆ ಹೋಗಿ ನಿಷ್ಕಲ ಲಿಂಗದ ಆರಾಧನೆಯನ್ನು ಮಾಡು, ಮತ್ತೆ ನಿಶೂನ್ಯ ಲಿಂಗದವನ್ನು ಮಾಡು, ನಿರಂಜನ ಲಿಂಗವನ್ನು ಮಾಡು ಅಂತ ಯಾಕೆ ಹೇಳಿದ್ರೆ ಅಂದ್ರೆ ಅಲ್ಲಿಗೆ ಲಿಂಗಾಂಗ ಸಾಮರಸ್ಯದ ಒಂದು ಉತ್ತುಂಗ ಸ್ಥಿತಿಗೆ ನಾವು ತಲುಪಬಹುದು ಅಂತ ಅವರು ಈ ಲಿಂಗಗಳ ಆರಾಧನೆಯಲ್ಲಿ ಹೇಳಿದರು. ಹೀಗಾಗಿ ಅಲ್ಲಿ ನೋಡಿ,
ಮುಂದಿನ ಒಂದು ನಿಷ್ಕಲ ಲಿಂಗದಲ್ಲಿ ನಾಲಿಗೆ, ಹಾಗೇನೆ ಈ ಕಿವಿ, ಮೂಗು, ಚರ್ಮ ಅನ್ನೋದು ನಿಶೂನ್ಯ ಲಿಂಗದಲ್ಲಿ ಕಣ್ಣಿನ ಎಲ್ಲಾ ದೃಷ್ಟಿ ಏನಿದೆಯಲ್ಲ, ನೀವು ಇಷ್ಟಲಿಂಗವನ್ನ ಏನ್ ನೋಡ್ಕೊಳ್ತೀರಲ್ಲ, ಅದು ದೃಷ್ಟಿಯೋಗವನ್ನ ಏನ್ ಮಾಡ್ಕೊಳ್ತಿದ್ರಲ್ಲ, ಅದು ನಿರಂಜನ ಲಿಂಗಕ್ಕೆ ನೇರವಾಗಿ ಅದಕ್ಕೆ ಸಂಬಂಧ ಇದೆ. ಎಲ್ಲಿ ಇಷ್ಟಲಿಂಗ, ಹೊರ ದೃಷ್ಟಿಯನ್ನ ಇಷ್ಟಲಿಂಗ ಮೂಲೆ ಇಟ್ಕೊಂಡು ಒಳದೃಷ್ಟಿಯನ್ನ ಈ ಮಹಾಲಿಂಗದ ಮೂಲಕ ನಾನು ನೇರವಾಗಿ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗಕ್ಕೆ ನಾವು ಹೋಗೋದಿದೆಯಲ್ಲ, ಅದೆಲ್ಲ ಈ ಶಿವಯೋಗದಲ್ಲಿ ಆಗ್ತಾ ಇದೆ ಅನ್ನೋದನ್ನ ತಾವು ಮನಗಾಣ್ಬೇಕು. ಹೀಗಾಗಿ ಆ ನಿಶೂನ್ಯ ಲಿಂಗದ ಶಿಖಾಚಕ್ರ ತಲೆ ಸುಳಿಯಲ್ಲಿ ಆಗ್ಲೇ ಹೇಳಿದೆ, ಅದೇ ಪ್ರಾಣಲಿಂಗ. ಆಗ್ಲೇ ತಾವು ಹೇಳಿದಾಗೆ ಅದೇ ಜಂಗಮಲಿಂಗ ಮತ್ತು ಶಿವಲಿಂಗ ಅಥವಾ ಜಂಗಮಲಿಂಗ ಅಂತ ಹೇಳಿದ್ರಿ. ಇಲ್ಲಿ 3 ದಳಗಳಿವೆ ಅನ್ನೋದನ್ನ ಗೊತ್ತಾಯ್ತು. ಹಾಗೇನೆ ನಾವು ನಮಃ ಶಿವಾಯ ಓಂ ಬಸವ ಅಂತ ಹೇಳಿ ಇದನ್ನ ಒಂದು ಪ್ರಾರ್ಥನೆಯಲ್ಲಿ ಶಿವಯೋಗದಲ್ಲಿ ಅದನ್ನ ನಿಶೂನ್ಯ ಲಿಂಗದ ಆರಾಧನೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹೀಗಾಗಿ ಈ ನಿಶೂನ್ಯ ಲಿಂಗ ಇದೆಯೋ ಇಲ್ವೋ ಅಂತ ಅನೇಕ ವಿರಕ್ತರು ಮಾತಾಡೋಕೆ ಶುರು ಮಾಡಿದ್ರು. ಯಾಕಂದ್ರೆ ಅವರು ಅಲ್ಲಿಗೆ ನಿಂತು ಬಿಡ್ತಾರೆ ನಿಷ್ಕಲ ಲಿಂಗಕ್ಕೆ. ಅವ್ರಿಗೂ ಕೂಡ ನಿಶೂನ್ಯ ಲಿಂಗ, ನಿರಂಜನ ಲಿಂಗ ಮತ್ತೆ ಅನುಲಿಂಗ ಇದೆ ಅನ್ನೋದು ಒಂದು ಜ್ಞಾನ ಯಾಕಿಲ್ಲ ಅಂದ್ರೆ ಅಭ್ಯಸನದ ಕೊರತೆ, ವಚನಗಳ ಅಧ್ಯಯನವಿಲ್ಲ, ಇವುಗಳ ಬಗ್ಗೆ ಅವರು ಎಂದೂ ಮಾತನಾಡೋಲ್ಲ. ಯಾಕೆಂದ್ರೆ ಇವು ವಚನಗಳನ್ನು ಅವರು ಓದಿಯೇ ಇಲ್ಲ, ಅವ್ರಿಗೆ ಇದು ಗೊತ್ತೇ ಇಲ್ಲ. ಇದು ಒಂದು ದುರಂತ. ಆದರೆ ನಮ್ಮ ಶಿವಯೋಗಿಗಳು ಮಹಾವಿಜ್ಞಾನಿಗಳಾಗಿದ್ರು, ವೈದ್ಯಕೀಯ ಪರಿಜ್ಞಾನವನ್ನ ಪಡೆದಿದ್ರು. ಹೀಗಾಗಿ ಅವರು ತಾವು ಕಂಡ ಸತ್ಯವನ್ನ ಈ ವಚನಗಳ ಮೂಲಕ ನಮ್ಮ ಮುಂದೆ ಇಟ್ಟರು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಇಲ್ಲಿ ಮನಪವನಾದಿಗಳ ತ್ರಿಕೂಟದಲ್ಲಿ ತಂದು ನಾನು ಇಷ್ಟಲಿಂಗ ಪೂಜೆಯಲ್ಲಿ ನನ್ನ ಮನಸ್ಸನ್ನ ಮತ್ತು ಪವನಾದಿಗಳನ್ನ, ನನ್ನ ಉಸಿರಾಟವನ್ನ, ಸುಷುಮ್ನ ನಾಡಿ, ಇಡಾನಾಡಿ, ಪಿಂಗಳ ನಾಡಿ, ಆ 3 ನಾಡಿಗಳ ಮೂಲಕ ನನ್ನ ಉಸಿರಾಟವನ್ನ ಎಲ್ಲಿಗೆ ತಗೊಂಡ್ ಬರ್ತೀನಿ? ಮಹಾಲಿಂಗಕ್ಕೆ ತಗೊಂಡ್ ಬಂದು ಮನಸ್ಸು ಮತ್ತು ಪವನಾದಿಗಳ ತ್ರಿಕೂಟ ಅಂದ್ರೆ ಸುಷುಮ್ನ ನಾಡಿ, ಇಡಾನಾಡಿ, ಪಿಂಗಳ ನಾಡಿಗಳ ಒಂದು ತ್ರಿಕೂಟ ಆ ಮನಸ್ಸಿನ ಮೂಲಕ ಅಲ್ಲಿ ಮಹಾಲಿಂಗದಲ್ಲಿ ಅದನ್ನ ಕೂಡಿಸಿಕೊಂಡು ತಂದು ಬ್ರಹ್ಮರಂಧ್ರವೆಂಬ ಪವಳಿಯ ಹೊಕ್ಕು. ಎಲ್ಲಿಗೆ ಹೋದೆ? ಬ್ರಹ್ಮರಂಧ್ರದಲ್ಲಿ ಯಾವ ಲಿಂಗ ಇದೆ? ಲಿಂಗ. ಬ್ರಹ್ಮರಂಧ್ರದಲ್ಲಿ ಯಾವ ಲಿಂಗ ಇಲ್ಲದೆ? ನಿಷ್ಕಲ ಲಿಂಗ. ನಿರಂಜನ ಅಲ್ಲ, ನಿಷ್ಕಲ ಲಿಂಗ. ಮನಸ್ಸು ಮತ್ತು ಪವನಾದಿಗಳ ತ್ರಿಕೂಟದಲ್ಲಿ ತಂದು ಬ್ರಹ್ಮರಂಧ್ರವೆಂಬ ಪೌಡಿಯ ಪೊಕ್ಕು ಅಂದ್ರೆ ಅಲ್ಲಿ ನಾನು ನಿಷ್ಕಲ ಲಿಂಗವನ್ನ ನೋಡಿಕೊಂಡು ಅಲ್ಲಿಂದ ಶಿಖಾಚಕ್ರದಲ್ಲಿ ಪರಮ ಪ್ರಸಾದವ ಸ್ವೀಕರಿಸಿ. ಶಿಖಾಚಕ್ರದಲ್ಲಿ ಯಾವ ಲಿಂಗವಿದೆ? ನಿಶೂನ್ಯ ಲಿಂಗದಲ್ಲಿ ಆ ಪರಮ ಪ್ರಸಾದವನ್ನ ಸ್ವೀಕರಿಸಿ ಈಗ ನನಗೆ ಅಲ್ಲಿಂದ ಮುಗಿಸ್ಬಿಟ್ಟ? ಇಲ್ಲ, ಅಲ್ಲಿಂದ ನಾನು ಒಂದು ದೇಶಕ್ಕೆ ಹೋಗೋನಿದ್ದೀನಿ. ಆ ದೇಶದ ಹೆಸರು ನಿರಂಜನ ದೇಶಕ್ಕೆ. ನಿರಂಜನ ದೇಶಕ್ಕೆ ಅಂದ್ರೆ ಯಾವ ಚಕ್ರ, ಯಾವ ಲಿಂಗ? ಪಶ್ಚಿಮ ಚಕ್ರ ಮತ್ತು ನಿರಂಜನ ಲಿಂಗ. ನಿರಂಜನ ಲಿಂಗ. ಶೋ ಶರಣ ಜಕ್ಕಣ್ಣಯ್ಯನವರ ವಚನಗಳಲ್ಲಿ ಬಂತು ನೋಡಿ, ಮನ ಪವನಾದಿಗಳ ತ್ರಿಕೂಟದಲ್ಲಿ ತಂದು ಬ್ರಹ್ಮರಂಧ್ರವೆಂಬ ಪೌಳಿಯ ಪೊಕ್ಕು ಅಲ್ಲಿರುವ ಒಂದು ನಿಷ್ಕಲ ಲಿಂಗದ ಆರಾಧನೆ ಮಾಡಿ ಶಿಖಾಚಕ್ರಕ್ಕೆ ಹೋಗಿ ಶಿಖಾಚಕ್ರದಲ್ಲಿಪ್ಪ ಪರಮ ಪ್ರಸಾದವನ್ನ ನಿಶೂನ್ಯ ಲಿಂಗದಿಂದ ಸ್ವೀಕರಿಸಿ ನಾನು ಮುಂದೆ ಎಲ್ಲಿ ಹೋಗುತ್ತೇನೆಂದೇ ಅಂದ್ರೆ ನಿರಂಜನ ದೇಶಕ್ಕೆ ಹೋಗಿ ನಾನು ಬಯಲಾಗೋನಿದ್ದೀನಿ. ಅಲ್ಲಿಗೆ ನನ್ನ ಶಿವಯೋಗ ಪರಿಪೂರ್ಣವಾಗ್ತಾ ಇದೆ ಅನ್ನೋದನ್ನ ಶರಣ ಜಕ್ಕಣ್ಣಯ್ಯನವರು ಹೇಳಿದರು. ಇವೆಲ್ಲ ಮಾತುಗಳನ್ನ ನೆನಪಿಡ್ಬೇಕಲ್ಲ ನಾವು. ಈ ವಚನ ಸಾಕ್ಷಿಯಾಗಿ ನಿಲ್ತಾ ಇದೆ. ನಮ್ಮ ಶಿವಯೋಗಿ ಜಕ್ಕಣ್ಣನವರು ಹೇಗೆ ಹೇಳಿದಾರೆ ನೋಡಿ, ಮನಪವನಾದಿಗಳ ತ್ರಿಕೂಟದಲ್ಲಿ ತಂದು ಬ್ರಹ್ಮರಂಧ್ರವೆಂಬ ಪೌಳಿಯ ಪೊಕ್ಕು ಶಿಖಾಚಕ್ರದಲ್ಲಿ ಪರಮ ಪ್ರಸಾದವ ಸ್ವೀಕರಿಸಿ ನಿರಂಜನ ದೇಶಕ್ಕೆ ಹೋಗಿ ನಿರವಯಲಾದ ನೋಡ ಝೇಂಕಾರ ನಿಜಲಿಂಗ ಪ್ರಭುವೇ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ಹೇಳಿದ್ರು, ಆದಿ ಅನಾದಿ ನಿತ್ಯ ಅನಿತ್ಯವ ತಿಳಿಯಲರಿಯದೆ ವಾಯಕ್ಕೆ ಪರಬ್ರಹ್ಮವ ನುಡಿವ ವಾಯು ಪ್ರಾಣಿಗಳವರೆತ್ತಬಲ್ಲರು ಆ ಪರಂಬ್ರಹ್ಮದ ನಿಜದ ನಿಲವ. ಅದೆಂತೆಂದಡೆ ಆದಿಯೇ ದೇಹ, ಅನಾದಿಯೇ ನಿರ್ದೇಹ. ಈ ಆದಿ ಅನಾದಿ ಅಂತ ಬಹಳ ಸರಿ ಬರುತ್ತೆ. ನಾನು ಅತ್ಯಂತ ಸರಳವಾಗಿ ನಿಮ್ಗೆ ಹೇಳ್ತೀನಿ. ಆದಿ ಮತ್ತು ಅನಾದಿ ಅಂದ್ರೆ ಏನಂದ್ರೆ, ಈಗ ನೋಡಿ, ನಿಮ್ ತಂದೆ ಹೆಸರು ನಿಮ್ಗೆ ಗೊತ್ತಿರುತ್ತೆ, ನಿಮ್ ತಾತನ ಹೆಸರು ಗೊತ್ತಿರುತ್ತೆ, ನಿಮ್ ತಾತನ ತಂದೆ ಹೆಸರು ಗೊತ್ತಿರಬಹುದು, ಅವ್ರ ತಂದೆ ಹೆಸರು ಗೊತ್ತಿರಬಹುದು, ಬಹಳ ಅಂದ್ರೆ. ಆದ್ರೆ ಇನ್ನೂ ಹಿಂದೆ ಹೋದ್ರೆ ಯಾರಿದ್ದಾರೆ ನಮ್ಗೆ ಗೊತ್ತಾಗೋಲ್ಲ. ಆದ್ರೆ ಅವ್ರು ಇರ್ಲಿಲ್ವಾ? ಹಾಗಿದ್ರೆ ನನಗವ್ರ ಹೆಸರು ಗೊತ್ತಿಲ್ಲ ಅಂದ್ರೆ ಅವ್ರು ಇರ್ಲಿಲ್ವಾ? ಅವ್ರು ಇದ್ದೇ ಇದ್ರು. ಅವರಿಂದೆಲ್ಲ ನಾನು ಬಂದಿರೋ ತಾನೆ. ಆ ಮನೆತನದ ಹಿಂದಿನ ಅದು ತಗೊಂಡು ಹೋದ್ರೆ
ಹಾಗೆ ನೋಡಿ, ಆದಿ ಅಂದ್ರೆ ನಿಮಗೆ ಗೊತ್ತಿರೋದು, ಅನಾದಿ ಅಂದ್ರೆ ಅದು ನನಗೆ ಹೆಚ್ಚು ಗೊತ್ತಿಲ್ಲ, ಆದ್ರೆ ಅದು ಇತ್ತು. ಆದಿಯೇ ದೇಹ, ಅನಾದಿಯೇ ನಿರ್ದೇಹ, ಆದಿಯೇ ಸಕಲ, ಅನಾದಿಯೇ ನಿಷ್ಕಲ. ಆದಿಯೇ ಸಕಲ ಅಂದ್ರೆ ನನಗೆ ಎಲ್ಲವನ್ನ ಹೇಳ್ಬಹುದು ನಾನು, ಅನಾದಿಯೇ ನಿಷ್ಕಲ ಅಂದಾಗ ನನಗೆ ಹೇಳೋಕ್ಕಾಗೋಲ್ಲ. ಆದಿಯೇ ಜಡ, ಅನಾದಿಯೇ ಅಜಡ, ಆದಿಯೇ ಕಾಯ, ಅನಾದಿಯೇ ಪ್ರಾಣ. ಯಾಕೆ ಹೇಳಿ, ಅಲ್ಲಿಂದಲೇ ಬಂದಿರೋದು ನಾನು. ಈ ಎರಡರ ಯೋಗವ ಭೇದಿಸಿ ತನ್ನಿಂದ ತಾನೇ ತಿಳಿದು ನೋಡಲು, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ತನ್ನಿಂದ ತಾನೇ ತಿಳಿದು ನೋಡಲು, ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ ಪ್ಲೀಸ್, ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ. ತನ್ನಿಂದ ತಾನೇ ತಿಳಿದು ನೋಡಲು ಆದಿ ಸಂಬಂಧವಪ್ಪ ಭೂತಂಗಳು ನಾನಲ್ಲ, ದಶ ವಿಧೇಂದ್ರಿಯಗಳು ನಾನಲ್ಲ, ದಶವಾಯುಗಳು ಕೂಡ ನಾನಲ್ಲ, ಅಷ್ಟಮದಂಗಳು, ಸಪ್ತವ್ಯಸನಗಳು, ಅರಿಷಡ್ವರ್ಗಗಳು, ಷಡೂರ್ಮಿಗಳು, ಷಡ್ಭ್ರಮೆಗಳು, ಷಡ್ಭಾವ ವಿಕಾರಗಳು, ಷಟ್ಕರ್ಮಗಳು, ಷಡ್ಧಾತುಗಳು, ತನುತ್ರಯಗಳು, ಜೀವತ್ರಯಗಳು, ಮಲತ್ರಯಗಳು, ಮನತ್ರಯಗಳು, ಗುಣತ್ರಯಗಳು, ಭಾವತ್ರಯಗಳು, ತಾಪತ್ರಯಗಳು, ಅಂತಃಕರಣಗಳು, ಇಂತಿವಾದಿಯಾಗಿ ತೋರುವ ತೋರಿಕೆಯೇನೂ ನಾನಲ್ಲ, ನನ್ನವಲ್ಲ. ಇದು ಶಿವಯೋಗದ ವಚನ, ಶಿವಯೋಗದ ವಚನ. ಹೀಗಾಗಿ ಇಲ್ಲಿ ಇಂತಿವೆಲ್ಲವೂ ನನ್ನದಾಗಿವಪ್ಪವು, ನಾನಿವರ ಅಧೀನವದವನಲ್ಲ ಅಂದ್ರೆ ಶಿವಯೋಗದ ನನ್ನ ಗುರಿ ಏನಾಗಿತ್ತು? ನನ್ನ ಗುರಿ ಏನಾಗಿದೆ ಅಂದ್ರೆ, ಇವೆಲ್ಲ ಏನ್ ನಾವು ಮಾತಾಡ್ತಿದೀವ ನೋಡಿ, ಅಷ್ಟಮದಂಗಳು, ಸಪ್ತ ವ್ಯಸನಗಳು, ನಾನು ಮತ್ತೆ ಹೇಳೋಕ್ಕಾಗೋಲ್ಲ, ಅವೆಲ್ಲ ನಿಮ್ಗೆ ಗೊತ್ತಿದೆ. ಇಂತಿವುಗಳನ್ನೆಲ್ಲ ನನ್ನ ಅಧೀನ ಆಗ್ಬೇಕವು ಶಿವಯೋಗದಲ್ಲಿ. ಈಗೇನಾಗಿದೆ ನನ್ನ ಜೀವನದಲ್ಲಿ, ನಾನೇ ಅವರ ಅಧೀನ ಆಗ್ಬಿಟ್ಟಿದ್ದೀನಿ. ನಾನು ಅವರ ಅಧೀನ ಆಗಬಾರ್ದು, ಅವು ನನ್ನ ಅಧೀನ ಆಗೋದೇ ಶಿವಯೋಗ. ಶಿವಯೋಗದ ಉತ್ತುಂಗ ಸ್ಥಿತಿಗೆ ಬಂದಾಗ ಈ ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಯಾವಾಗ ಈ ನಿಷ್ಕಲ ಲಿಂಗಗಳ ಬಗ್ಗೆ ನಾವು ಮಾತಾಡ್ತೀವಲ್ಲ, ಅಲ್ಲಿ ಏನಾಗುತ್ತೆ, ಇವೇನ್ ನಾವು ಮಾತಾಡ್ತಾ ಇದೀವಿ ನೋಡಿ, ಅಷ್ಟಮದಂಗಳು, ಸಪ್ತವ್ಯಸನಗಳು, ಅರಿಷಡ್, ಇವೆಲ್ಲ ನನ್ನ ಅಧೀನ ಆಗ್ಬೇಕು, ಅವರ ಅಧೀನ ನಾವು ಆಗ್ಬಾರ್ದು. ಅದೇ ಶಿವಯೋಗದ ಮುಖ್ಯ ಗುರಿ. ನಾನು ತೂರ್ಯಾತೀತವಪ್ಪ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ವಸ್ತುವೇ ತನ್ನಿರುವಾಗಿದೆ ಅಂತ ತಿಳಿಬೇಕು. ಆ ತಿಳಿದ ಮಾತ್ರದಲ್ಲಿಯೇ ಅನಿತ್ಯದ ಬೆಸುಗು ಬಿಟ್ಟು ನಿರಾಳದಲ್ಲಿ ನಿಜವ ನೈದಲರಿಯದೆ ಮತ್ತೆಯಂ ಭೌತಿಕ ತತ್ವ ಸಂಬಂಧಿಯಾಗಿ ಇರುತ್ತಿರಲು ಇಂತಿ ತತ್ವದಾದಿ ತಾನೆನ್ನೆಂತಲೂ ಆ ಪರಬ್ರಹ್ಮವಪ್ಪ ನಿತ್ಯ ನಿರಾಳ ನಿಶೂನ್ಯ ಲಿಂಗವೇ ತನ್ನ ಲೀಲಾ ವಿಲಾಸದಿಂದ ತಾನೇ ಸುನಾದ ಬಿಂದು ಪ್ರಕಾಶ ತೇಜೋಮೂರ್ತಿಯಾಗಿ ನಿಂದು ಮಹಾಲಿಂಗವೆಂದೆನಿಸಿತ್ತು. ಅದಕ್ಕೆ ಈ ನಿಜವನ್ನರಿಯಬೇಕಲ್ಲ ನಾನು. ಏನು ನಿಜ ಅದು? ಸತ್ತು ಚಿತ್ತ ಆನಂದ ನಿತ್ಯ ಪರಿಪೂರ್ಣ ವಸ್ತುವೇ ತನ್ನಿರುವು. ಆ ಪರಮನ ನೆಲೆಯಲ್ಲಿಯೇ ನಾನಿದ್ದೀನಿ. ಅವನೇ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಲ್ವೇ? ಅದನ್ನು ತಿಳ್ಕೋಬೇಕು. ಅದೆಲ್ಲ ಬಿಟ್ಟು ಅನಿತ್ಯದ ಬೆಸುಗೆ ಬಿಟ್ಟು ನಿರಾಳದಲ್ಲಿ ನಿಜವನ ಇದಲರಿಯದೆ ಅಂದ್ರೆ ಏನು? ಇದೆಲ್ಲ ಗೊತ್ತಿಲ್ಲದೆ ಮತ್ತೆ 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 ಅದೇ ಭೌತಿಕ ತತ್ವ ಸಂಬಂಧಿಯಾಗಿ ನಾವು ಇರೋಕೆ ಆರಂಭಿಸಿದ್ರೆ ಹೇಗೆ? ಇಂತಿ ತತ್ವದಾದಿ ತಾನೆಂತೆನಲು ಅಂದ್ರೆ ಯಾವ ತತ್ವ? ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ವಸ್ತುವೇ ತನ್ನ ಇರುವು ಅನ್ನೋ ಸತ್ಯವನ್ನ ನಾನು ತಿಳಿದುಕೊಳ್ಬೇಕಲ್ಲ. ಅದೇ ನಾನಾಗಿದ್ದೀನಿ. ಆ ಪರಬ್ರಹ್ಮವಪ್ಪ ನಿತ್ಯ ನಿರಾಳ ನಿಶೂನ್ಯಲಿಂಗವೇ. ನಿಶೂನ್ಯಲಿಂಗ ಎಲ್ಲಿದೆ ಅಂದ್ರೆ ಇಲ್ಲಿ ಚಿಕ್ಕಾಚಕ್ರದಲ್ಲಿ ಅದನ್ನ ನೋಡ್ತಾ ಇದೀವಿ ಈಗ. ಅದೇನ್ ಮಾಡ್ತಾ ಇದೆ? ತನ್ನ ಲೀಲಾ ವಿಲಾಸದಿಂದ ತಾನೇ ಸುನಾದ ಬಿಂದು ಪ್ರಕಾಶ ತೇಜೋಮೂರ್ತಿಯಾಗಿ ನಿಂದು ಮಹಾಲಿಂಗವೆಂದೆನಿಸಿತ್ತು. ಹೀಗಾಗಿ ಮಹಾಲಿಂಗದಿಂದಲೇ ನಾನು ಅದನ್ನ ನೋಡ್ಬೇಕಲ್ಲ. ನಿಷ್ಕಲ ಲಿಂಗವನ್ನ ಕೂಡ ನಾನು ಮಹಾಲಿಂಗದಿಂದಲೇ ನೋಡಬೇಕು, ನಿಶೂನ್ಯ ಲಿಂಗವನ್ನ ಕೂಡ ಮಹಾಲಿಂಗದಿಂದಲೇ ನೋಡಬೇಕು, ಹಾಗೇನೆ ನಿರಂಜನ ಲಿಂಗವನ್ನ ಕೂಡ ಮಹಾಲಿಂಗದಿಂದಲೇ ನೋಡಬೇಕು. ಅದೇ ಮಹಾಲಿಂಗವೇ ಎಲ್ಲಕ್ಕೂ ಮುಖ್ಯ. ಯಾಕೆಂದ್ರೆ ಅದೇ ನನ್ನ ಮೂರನೆಯ ಕಣ್ಣು. ವರದೃಷ್ಟಿ ಇಷ್ಟಲಿಂಗದ ಮೇಲೆ, ಒಳದೃಷ್ಟಿ ಮಹಾಲಿಂಗದ ಮೇಲೆ. ಮಹಾಲಿಂಗದಿಂದಲೇ ಎಲ್ಲಾ ಲಿಂಗಗಳಿಗೆ ಹೋಗ್ಬೇಕು ನೋಡಿ, ಅವು ಮೇಲಿನವಾಗಿರ್ಲಿ ಕೆಳಗಿನವಾಗಿರ್ಲಿ. ಆ ಮಹಾಲಿಂಗವೇ ಪಂಚಸಾಧಕ್ಯವೆಂದೆನಿಸಿತ್ತು ಅಂತ ತಾಯಿ ಹೇಳ್ತಾ ಇದ್ದಾರೆ. ಮಹಾಶಿವಯೋಗಿನಿ ರೀ, ಮಹಾಶಿವಯೋಗಿನಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಎಷ್ಟು ನಾವು ನಮಿಸಿದರೂ ಕಡಿಮೆಯೇ. ಈ ಸತ್ಯಗಳನ್ನೆಲ್ಲ ಕಲಿಯದೆ ಅಥವಾ ಅವುಗಳನ್ನ ತಾವೇ ಅನುಭವಿಸದೆ ಯಾರೂ ಈ ವಚನಗಳನ್ನ ಬರೆಯೋಕೆ ಸಾಧ್ಯವೇ ಇಲ್ಲ ಬಂಧುಗಳೇ. ಆ ಮಹಾಲಿಂಗವೇ ಪಂಚಸಾಧಕ್ಯವೆಂದೆನಿಸು. ನೀವು ನೋಡಿದಿರಿ ಅದನ್ನೆಲ್ಲ, ಮೂರ್ತಿ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಕರ್ತೃ ಸಾಧಕ್ಯ, ಅವೆಲ್ಲ ನೋಡಿದಿರಿ ನೀವು. ಉತ್ಪತ್ತಿ ನಮ ಶಿವಾಯ. ಆ ಪಂಚಾಕ್ಷರಿ ಪಂಚಕಲೆಗಳ ಬಗ್ಗೆನೂ ನಿಮಗೆ ಹೇಳಿ ಆಯಿತು.
ನಿವೃತ್ತಿ ಕಲೆ, ವಿದ್ಯಾ ಕಲೆ ಅವನ್ನೆಲ್ಲ ನೀವು ನೋಡಿದ್ರಿ. ಆ ಪಂಚಕಲೆಗಳಿಂದವೇ ಜ್ಞಾನ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳ ಉತ್ಪತ್ತಿ. ಆ ಜ್ಞಾನ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳಿಂದವೇ ಪಂಚ ತನ್ಮಾತ್ರ ಉತ್ಪತ್ತಿ. ಆ ಪಂಚ ತನ್ಮಾತ್ರಗಳಿಂದವೇ ಪಂಚಮಹಾಭೂತಗಳ ಉತ್ಪತ್ತಿ. ಆ ಪಂಚಮಹಾಭೂತಗಳೇ ಪಂಚೀಕರಣ ವೈದಿ ಆತ್ಮಂಗೆ ಅಂಗವಾಯಿತು. ಆ ಅಂಗಕ್ಕೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಪ್ರತ್ಯಂಗವೆಂದೆನಿಸಿತ್ತು. ಇಡೀ ದೇಹದ ರಚನೆ ಹೇಗಾಗ್ತಾ ಇದೆ ನೋಡಿ ಆ ಮಹಾಲಿಂಗದಿಂದ. ಪಂಚಸಾಧಕ್ಯಗಳಾಗೋದು, ಪಂಚಾಕ್ಷರಿ ಮಂತ್ರ, ಪಂಚಕಲೆಗಳು, ಇವೆಲ್ಲ ತನ್ಮಾತ್ರೆಗಳು. ಹೇಗೆ ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡಿದೀವಿ ಅಂತ ನಾನು ಬೇಗ ಹೋಗ್ತಾ ಇದ್ದೀನಿ. ಇಂತು ದೇಹ ಸಂಬಂಧಮಂ ಅವ್ರು ಎಷ್ಟು ಚೆನ್ನಾಗಿ ಈ ವಚನದಲ್ಲಿ ಹೇಳ್ತಾರಂದ್ರೆ, ಆ ದೇಹ ಹೀಗೆ ರಚನೆಯಾಗಿ ಶಿವ ತನ್ನ ಚಿದಂಶಿಕನಪ್ಪ ಆತ್ಮಕ್ಕೆ ಸಂಬಂಧಿಸಿದನಾಗಿ, ಅಂದ್ರೆ ಆ ಮಹಾಲಿಂಗದಲ್ಲಿ ಏನಿದೆ, ಆತ್ಮ ಇದೆ. ಇಲ್ಲಿ ಶಿವ ಏನ್ ಮಾಡ್ತಾನೆ, ತನ್ನ ಚಿದಂಶಿಕ ಯಾರು, ಈಶ್ವರನ. ಶಿವ ತನ್ನ ಚಿದಂಶಿಕನಪ್ಪ ಆತ್ಮಕ್ಕೆ ಸಂಬಂಧಿಸಿದನಾಗಿ ಆ ಸಂಬಂಧಿಸಿದ ಕಾಯದ ಪೂರ್ವಾಶ್ರಯವು ಎಲ್ಲಿಯಾಯಿತು ಅಲ್ಲಿಯೇ ಅಡಗಿಸಿ. ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಈ ದೀರ್ಘವಾದ ವಚನಗಳನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಬೇಕು. ಆ ಸಂಬಂಧಿಸಿದ ಕಾಯದ ಪೂರ್ವಾಶ್ರಯವು ಎಲ್ಲಿಯಾಯಿತು ಅಲ್ಲಿಯೇ ಅಡಗಿಸಿತ್ತು ಅಡಗಿಸಿ ಅಂದ್ರೆ ಏನು, ಎಲ್ಲಿಂದ ನಾವು ಬಂದಿದ್ವಿ. ಆ ಶಿವ ಈಗ ಏನ್ ಮಾಡ್ತಾ ಇದ್ದಾನೆ, ಪರಮ ಎಲ್ಲಿಯಾಯಿತು ಅಲ್ಲಿಯೇ ಅಡಗಿಸಿ ಅಂತ. ನಾವು ಎಲ್ಲಿಂದ ಬಂದೀವೋ ಅಲ್ಲಿಯೇ ಅಡಗಿಸಿ ಆ ಕಾಯದ ಪೂರ್ವಾಶ್ರಯವ ನಡೆದು ಮಹಾಘನಲಿಂಗವ ವೇದಿಸಿ ಕೊಟ್ಟು ನೋಡಿ, ಶಿವ ತಾನೇ ಗುರುವಾಗಿ ಬಂದು ಮಹಾಘನಲಿಂಗವ ವೇದಿಸಿ ಕೊಟ್ಟ ಪರಿಯಂತೆಂದಡೆ. ಈಗ ಗುರು ಬರ್ಬೇಕಲ್ಲ, ಹಸ್ತಮಸ್ತಕ ಸಂಯೋಗ ಮಾಡಿ ನನಗೆ ಆ ದೀಕ್ಷೆ ಅದು ಎಲ್ಲ ಕೊಡ್ಬೇಕು. ಅದನ್ನ ಹೇಗೆ ಹೇಳ್ತಿದ್ದಾರೆ ನೋಡಿ ಈ ತಾಯಿ. ಶಿವ ತಾನೇ ಗುರುವಾಗಿ ಬಂದು ಮಹಾಘನಲಿಂಗವ ವೇದಿಸಿ ಕೊಟ್ಟ ಪರಿ. ಆ ಪರಿ ಹೇಗಿದೆ, ಆತ್ಮಗೂಡಿ ಪಂಚಭೂತಗಳನ್ನೇ ಷಡ್ವಿಧ ಅಂಗವಂದ್ಯನಿಸಿ, ಆ ಅಂಗಕ್ಕೆ ಆ ಕಲೆಗಳನ್ನೇ ಷಡ್ವಿಧ ಶಕ್ತಿಗಳಂದೆನಿಸಿ, ಆ ಶಕ್ತಿಗಳಿಗೆ ಷಡ್ವಿಧ ಭಕ್ತಿಯನ್ನಳವಡಿಸಿ, ಆ ಭಕ್ತಿಗಳಿಗೆ ಭಾವ, ಜ್ಞಾನ, ಮನ, ಬುದ್ಧಿ, ಚಿಂತ, ಅಹಂಕಾರಗಳನ್ನೇ ಷಡ್ವಿಧ ಹಸ್ತಗಳಂದೆನಿಸಿ, ಆ ಹಸ್ತಗಳಿಗೆ ಮಹಾಲಿಂಗವಾದಿಯಾದ ಪಂಚಲಿಂಗಗಳನ್ನೇ ಷಡ್ವಿಧ ಲಿಂಗಗಳೆಂದೆನಿಸಿ, ಆ ಮುಖಗಳಿಗೆ ತನ್ಮಾತ್ರಗಳನ್ನೇ ದ್ರವ್ಯ ಪದಾರ್ಥಗಳೆಂದೆನಿಸಿ, ಆ ದ್ರವ್ಯ ಪದಾರ್ಥಗಳು ಆಯಾ ಮುಖದ ಲಿಂಗಗಳಲ್ಲಿ ನಿರಂತರ ಸಾವಧಾನದಿಂದ ಅರ್ಪಿತವಾಗಿ ಬೀಗಲೊಡನೆ ಅಂಗಸ್ಥಲಗಳು ಅಡಗಿ ತ್ರಿವಿಧ ಲಿಂಗಾಂಗಸ್ಥಲಗಳು ಉಳಿದು ಕಾಯ, ಗುರು, ಪ್ರಾಣ, ಲಿಂಗ, ಜ್ಞಾನ, ಜಂಗಮ, ಗುರುವಿನಲ್ಲಿ ಶುದ್ಧ ಪ್ರಸಾದ, ಲಿಂಗದಲ್ಲಿ ಸಿದ್ಧ ಪ್ರಸಾದ, ಜಂಗಮದಲ್ಲಿ ಪ್ರಸಿದ್ಧ ಪ್ರಸಾದ. ಇದೇ ನೋಡಿ ಶಿವಯೋಗ. ಅವನು ಬಂದ, ಏನೇನು ಮಾಡಿದ, ಆ ಆತ್ಮ ಏನಿತ್ತಲ್ಲ, ಚೈತನ್ಯಾತ್ಮಕ ಆತ್ಮ ಆ ಜಡ ಪಂಚಭೂತಗಳನ್ನೇ ಕೂಡಿದಾಗ ಷಡ್ವಿಧ ಅಂಗಗಳು ಅನಿಸಿದವು. ಪೃಥ್ವ್ಯಾಂಗ, ಹಾಗೇನೆ ಈ 6 ಸ್ಥಳಗಳಲ್ಲಿ ಪೃಥ್ವಿ, ಜಲ, ಅಗ್ನಿ, ಇವೆಲ್ಲ ಆ ಅಂಗಗಳನ್ನೆನಿಸಿ ಆ ಅಂಗಕ್ಕೆ ಆ ಕಲೆಗಳು ಷಡ್ವಿಧ, ವಿದ್ಯಾಕಲೆ, ನಿವೃತ್ತಿ ಕಲೆ, ಶಾಂತ್ಯಾತೀತ ಕಲೆ, ಶಾಂತ್ಯಾತೀತೋತ್ತರ ಕಲೆಗೆ ಇದಕ್ಕೆ ಷಡ್ವಿಧ ಭಕ್ತಿಗಳನ್ನ ನೀವು ಹೇಳ್ತಾ ಇದ್ದೀರನ್ನ ಯಾವಾಗಲೂ. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಆನಂದ ಭಕ್ತಿ, ಅವನ್ನೆಲ್ಲ ಭಕ್ತಿಗಳನ್ನ, ಅವುಗಳಿಗೆ ಸಿಗುವ ನಿಮಗೆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಷಡ್ವಿಧ ಶಕ್ತಿಗಳೆಂದೆನಿಸಿ ಆ ಶಕ್ತಿಗಳಿಗೆ ಷಡ್ವಿಧ ಭಕ್ತಿಗಳನ್ನ ಕೊಟ್ಟು, ಆ ಭಕ್ತಿಗಳಲ್ಲಿ ಏನ್ ಮಾಡಿದ, ಭಾವ, ಜ್ಞಾನ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ನಿಮ್ಗೆ ಹಸ್ತಗಳನ್ನು ಕೊಟ್ಟನಲ್ಲ, ಆ ಹಸ್ತಗಳಿಗೆ ಮಹಾಲಿಂಗವಾದಿಯಾದ ಪಂಚಲಿಂಗಗಳನ್ನು ಕೊಟ್ಟ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ ಮತ್ತೆ ಪ್ರಸಾದಲಿಂಗ, ಮಹಾಲಿಂಗ ಅಂತ ಪಂಚಲಿಂಗಗಳನ್ನೇ ಷಡ್ವಿಧ ಲಿಂಗಗಳೆಂದೆನಿಸಿ ಆ ಮುಖಗಳಿಗೆ ನೋಡಿ ರೂಪ, ರುಚಿ, ಇವೆಲ್ಲ ತನ್ಮಾತ್ರೆಗಳನ್ನೇ ದ್ರವ್ಯ ಪದಾರ್ಥಗಳನ್ನ ಎನಿಸಿ ಆ ದ್ರವ್ಯ ಪದಾರ್ಥಗಳು ಆಯಾ ಮುಖದ ಲಿಂಗಗಳಲ್ಲಿ ನಿರಂತರ ಸಾವಧಾನದಿಂದ, ಅದು ಶಿವಯೋಗದಲ್ಲಿ ನಾವು ಅರ್ಪಿತ ಮಾಡ್ತೀವಿ ನೋಡಿ, ಸುರುಚಿ, ಸುಪ್ರಸಾದ, ಅವನ್ನೆಲ್ಲ ನಾವು ನೋಡಿದ್ದೀವಿ. ಅರ್ಪಿತ ಮಾಡಿದಾಗ ಅಂಗಸ್ಥಲಗಳು ಅಡಗ್ತಾ ಇವೆ ಈ ಶಿವಯೋಗದಲ್ಲಿ. ಕೊನೆಗೆ ತ್ರಿವಿಧ ಲಿಂಗಾಂಗ ಸ್ಥಳಗಳು ಮಾತ್ರ ಉಳಿತವೆ. ಆ ತ್ಯಾಗಾಂಗ, ಭೋಗಾಂಗ, ಲಿಂಗಗಳು ಯಾವ ಉಳಿದು, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ತ್ರಿವಿಧ ಲಿಂಗಾಂಗ ಸ್ಥಳಗಳು ಉಳಿದು ಕಾಯಗುರು, ಪ್ರಾಣಲಿಂಗ, ಜ್ಞಾನ ಜಂಗಮ
ಅಲ್ಲೇ ಗುರುವಿನಲ್ಲಿ ಶುದ್ಧ ಪ್ರಸಾದ, ಲಿಂಗದಲ್ಲಿ ಸಿದ್ಧ ಪ್ರಸಾದ, ಜಂಗಮದಲ್ಲಿ ಪ್ರಸಿದ್ಧ ಪ್ರಸಾದ. ಇಂತಿ ತ್ರಿವಿಧ ಪ್ರಸಾದವು ಏಕಾರ್ಥವಾಗಿ ಮಹಾಘನ ಪರಿಪೂರ್ಣ ಪ್ರಸಾದ ಒಳಪಟ್ಟ ಇವನಿಗೇನಾದಿವಿ ನಾನು ಜ್ಞಾನಿಯೂ ಅಲ್ಲ ಅಜ್ಞಾನಿ ಅಂತೂ ಮುನ್ನವೇ ಅಲ್ಲ ಅನ್ನೋಕ್ ಬರೋಕೆ ಇಲ್ಲ. ಯಾಕಂದ್ರೆ ಈಗ ಶಿವಯೋಗ ನನಗೆ ಸಮನಿಸಿದೆ, ಶಿವಯೋಗದ ಜ್ಞಾನ ನನಗೆ ಸಿಕ್ಕಿದೆ. ಹೀಗಾಗಿ ಆದರೆ ಶಿವಯೋಗ ಸಿಕ್ಕಿತು, ಶಿವಯೋಗದಲ್ಲಿ ನಾನು ಪರಿಪೂರ್ಣನಾದೆ ಅಂತ ನಾನು ಜ್ಞಾನಿಯೂ ಅಲ್ಲ ಅಜ್ಞಾನಿಯೂ ಮುನ್ನವೇ ಅಲ್ಲ, ಶೂನ್ಯನೂ ಅಲ್ಲ ನಿಶೂನ್ಯನೂ ಮುನ್ನವೇ ಅಲ್ಲ, ದ್ವೈತಿ ಅಲ್ಲ ಅದ್ವೈತಿ ಅಂತೂ ಮೊದಲೇ ಇಲ್ಲ. ಇಂತಿ ಉಭಯಾತ್ಮಕ ತಾನೆಯಾಗಿ ಇದು ಕಾರಣ. ಇದರ ಆಗು ಹೋಗು ಸಕಿಲ ಸಂಬಂಧವ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರೇ ಬಲ್ಲರು. ನೋಡಿ, ತಾಯಂದಿರು ಬಹಳ ಜನ ಇದ್ದೀರಿ. ಅಕ್ಕ ಮಹಾದೇವಿ ತಾಯಿಯವರು ಅನೇಕ ಈಗ ಕದರಿ ವೇದಿಕೆ ಅದು ಇದು ಎಲ್ಲ ಮಾತಾಡ್ತಾರೆ. ಕದರಿ ವೇದಿಕೆ ಅಂತ ಅನೇಕ ವೇದಿಕೆಗಳಿವೆ. ಇಂತಹ ವಚನಗಳ ನಿರ್ವಚನ ಅಲ್ಲಿ ಆಗಬೇಕು. ತಾಯಂದಿರು ಅಕ್ಕ ಮಹಾದೇವಿಯರ ಒಂದು ಪರಿಪೂರ್ಣತ್ವವನ್ನ ಗಮನಿಸಿ. ಇಲ್ಲಿ ಮಹಾಮಾತೆ ಮಹಾಶಿವಶರಣೆ ಅಕ್ಕ ಮಹಾದೇವಿ ತಾಯಿಯವರನ್ನು ನಾವು ಏನು ನಮ್ಮ ಧರ್ಮ ಲಿಂಗವಂತ ಧರ್ಮದಲ್ಲಿ ಅಲ್ಲಮ ಪ್ರಭು ಅಕ್ಕ ಮಹಾದೇವಿ ತಾಯಿಯವರು, ನಮ್ಮ ಗುರುದೇವರಾದ ಬಸವಣ್ಣನವರು, ಚೆನ್ನಬಸವಣ್ಣನವರು, ಈ ಎಲ್ಲಾ ಶರಣೆಯರನ್ನ ಪಡೆದವರು ನನಗೊಮ್ಮೊಮ್ಮೆ ಎಷ್ಟೊಂದು ಆನಂದ, ಎಷ್ಟೊಂದು ನಾವು ಭಾಗ್ಯವಂತರಪ್ಪ. ಏನ್ ನೋಡಿ ಈ ವಚನ ಬರೆಯೋಕೆ ಆ ತಾಯಿಗೆ ಶಕ್ತಿಯನ್ನು ಯಾರು ಕೊಟ್ಟಿರಬಹುದು? ಶಿವಯೋಗ ಬಿಟ್ಟು ಮತ್ತೆ ಏನಿರಬಹುದು ಅವ್ರ ಹತ್ರ ಈ ತರದ ವಚನಗಳನ್ನ ಬರೀಲಿಕ್ಕೆ? ಏನೇನಿದೆ ನೋಡಿ, ಅಕ್ಕ ಮಹಾದೇವಿ ತಾಯಿಯವರು ಏನೇನು ಬರೆದಿದ್ದಾರೆ ನೋಡಿ. ಇಡೀ ವಚನ ಎಲ್ಲ ಹೇಳುತ್ತೆ ಶಿವಯೋಗದಲ್ಲಿ ಅಲ್ಲಿರುವ ಲಿಂಗಗಳು ಯಾವುವು, ಸಾಧಕ್ಯಗಳು ಯಾವುವು, ಹೇಗೆ 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 ಅಂಗಗಳು ಲಿಂಗವು ಆಗುವ ಒಂದು ಪರಿ ಹೇಗಿದೆ, ಅದನ್ನ ಶಿವ ಹೇಗೆ ಮಾಡ್ತಾನೆ, ಶಿವ ತಾನೇ ಗುರುವಾಗಿ ಬಂದು ಅಂತ ಒಂದೇನು ಶಬ್ದ ಬಂತು ನೋಡಿ. ಇಲ್ಲಿ ಏನು ವಚನ ನೋಡಿ. ಇದೆಲ್ಲ ಮುಗಿದ ನಂತರ ನೀನು ಜ್ಞಾನಿಯೂ ಅಲ್ಲ ಅಜ್ಞಾನ ಅಂತೂ ಅಲ್ವೇ ಅಲ್ಲ, ಶೂನ್ಯನೂ ಅಲ್ಲ ನಿಶೂನ್ಯ ಏನೂ ಅಲ್ಲ ರೀ, ಏನೂ ಅಲ್ಲ 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 ಅಲ್ಲ. ಇದು ಕಾರಣ ಇದರ ಆಗು ಹೋಗು ಸಕಿಲ ಸಂಬಂಧವ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರೇ ಬಲ್ಲರು ಅಂತ ಎಲ್ಲವನ್ನ ಹೇಳಿ, ಎಲ್ಲವನ್ನ ಸಮರ್ಪಕವಾಗಿ ಸಮಗ್ರವಾಗಿ ಹೇಳಿ ತಾಯಿ ಕೊನೆಗೆ ಮತ್ತೆ ಕಿಂಕರತ್ವದಿಂದ ಸಕಿಲ ಸಂಬಂಧವ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರೇ ಬಲ್ಲರು ಅಂತ ಹೇಳ್ತಾರಂದ್ರೆ ಅವರ ಒಂದು ಹೇಗಿದೆ ನೋಡಿ, ಕಿಂಕರತ್ವ ಭಾವ ಹೇಗಿದೆ ನೋಡಿ ತಾಯಿಯವರದು. ಇದನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು. ಎಲ್ಲವನ್ನ ಹೇಳ್ತಾರೆ, ಆದ್ರೆ ನನಗೇನೂ ಗೊತ್ತಿಲ್ಲ ಅಂತಾರೆ. ಇದರ ಆಗು ಹೋಗ ಸಕಿಲ ಸಂಬಂಧವ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರು ಮಾತ್ರ ಬಲ್ಲರು ಅಂತ ತಾಯಿಯವರು ಹೇಳ್ಬೇಕಾದ್ರೆ ಆ ತಾಯಿಯವರ ಒಂದು ಕಿಂಕರತ್ವ ಭಾವವನ್ನ ನಾವು ಇಲ್ಲಿ ಗಮನಿಸಬೇಕು. ಅಪೂರ್ವ ಜ್ಞಾನಿ ನಮ್ಮ ಅಕ್ಕ ಮಹಾದೇವಿ ತಾಯಿಯವರು. ಯಾಕೆ ಈ ನಿಶೂನ್ಯ ಲಿಂಗ ಅರ್ಚನೆ ನಮಗೆ ಬೇಕು? 3 ದಳದಲ್ಲಿರುವ ಈ ಶಿಖಾಚಕ್ರದಲ್ಲಿರುವ ನಿಶೂನ್ಯ ಲಿಂಗವನ್ನ ಯಾಕೆ ನಾವು ಪೂಜೆ ಮಾಡಬೇಕು, ಅದನ್ನ ಹೇಗೆ ಮಾಡಬೇಕು ಅನ್ನೋದು ನಾನು ಆಗ್ಲೇ ಹೇಳಿದೆ. ಆ ಮಂತ್ರವನ್ನ ನಮಃ ಶಿವಾಯ ಓಂ ಬಸವ ನಿಶೂನ್ಯ ಲಿಂಗಾಯ ನಮಃ. ಇದು ನಿಷ್ಕಲ ಲಿಂಗವಿರುವ ಆ ಸಹಸ್ರಾರ ಚಕ್ರ ಅಥವಾ ಕಿರೀಟ ಚಕ್ರನು ಅಂತಾರೆ, ಅದನ್ನ ಉದ್ದೀಪನಗೊಳಿಸ್ತಾ ಇದೆ. ಇದು ಉದ್ದೀಪನಗೊಳಿಸೋದ್ರಿಂದ ಈ ನಿಶೂನ್ಯ ಲಿಂಗ ಅರ್ಚನೆಯಿಂದ ಬುದ್ಧಿವಂತಿಕೆ, ಆಧ್ಯಾತ್ಮಿಕತೆ ಮತ್ತು ದೈವಿಕ ಪ್ರಜ್ಞೆಯ ನೆಲೆಯಾದ ಆ ಬ್ರಹ್ಮರಂಧ್ರವನ್ನು ಉತ್ತೇಜಿಸುತ್ತದೆ. ಈ ನಿಶೂನ್ಯ ಲಿಂಗದಿಂದ, ನಿಶೂನ್ಯ ಲಿಂಗದ ಪೂಜೆಯಿಂದ ಇವನ್ ನಿಷ್ಕಲ ಲಿಂಗ ಕೂಡ ಅಲ್ಲಿ ಉತ್ತೇಜನಗೊಳ್ತಾ ಇದೆ. ಸೂಕ್ಷ್ಮ ಶಕ್ತಿಯನ್ನ ಇದು ಸಂರಕ್ಷಿಸುತ್ತದೆ. ನಿಶೂನ್ಯ ಲಿಂಗದ ಧ್ಯಾನದಿಂದ ಸ್ಮರಣ ಶಕ್ತಿ, ಮಾನಸಿಕ ಸ್ಪಷ್ಟತೆ ಮತ್ತು ಚೈತನ್ಯಕ್ಕೆ ಕಾರಣವಾದ ಸೂಕ್ಷ್ಮ ಜೀವಶಕ್ತಿಯಾದ ಚೈತನ್ಯಾತ್ಮಕ ಶಕ್ತಿ ಅಥವಾ ಓಜಸ್ ಅಂತಾರೆ ಇಂಗ್ಲಿಷ್ನಲ್ಲಿ, ಅದು ಸಂರಕ್ಷಿಸಲ್ಪಡ್ತಾ ಇದೆ. ಸ್ಮರಣ ಶಕ್ತಿ, ಬಹಳ ಸ್ಮರಣೆ ಬೇಕು. ಅದರಿಂದ ಏನಾಗುತ್ತೆ, ನಾವು ಬಹಳ ಆಕ್ಟಿವ್ ಆಗಿರ್ತೀವಿ, ಕ್ರಿಯಾಶೀಲರಾಗ್ತಿರ್ತೀವಿ, ಮರೆಗುಳಿತನ ಇರಬಾರ್ದು. ಏನೂ ನೆನಪೇ ಉಳ್ತಾ ಇಲ್ಲ. ಈಗ ನಾವು ಇಡೀ ಶಿವಯೋಗದಲ್ಲಿ ಎಷ್ಟೊಂದು ವಿಷಯಗಳನ್ನ ನೆನಪಿಡ್ತಾ ಇದೀವಿ ನೋಡಿ. 24 ಸಕಿಲಗಳನ್ನ ಹೇಗೆ ನೆನಪಿಟ್ಕೊಳ್ತಾ ಇದೀವಿ? ಇಲ್ಲೇ ಶಿವಯೋಗ ಸಮನಿಸೋದಿಲ್ಲ, ಸ್ಮರಣ ಶಕ್ತಿ ಬೇಕದಕ್ಕೆ. ಹಾಗೇನೆ ಮಾನಸಿಕ ಸ್ಪಷ್ಟತೆ ಇರಬೇಕು. ಏನು ಮಾನಸಿಕ ಸ್ಪಷ್ಟತೆ? ನಮ್ಮ ನಿಲುವುಗಳು ಏನು, ಪ್ರಸಾದ ಅಂದ್ರೆ ಏನು, ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು. ಒಮ್ಮೆ ಆ ಮಾನಸಿಕ ಸ್ಪಷ್ಟತೆ ಆದ ನಂತರ ನಾವು ಹೊಯ್ದಾಡಬಾರ್ದು, ತಾಕಲಾಟ ಇರಬಾರ್ದು, ಗೊಂದಲಗಳಿರಬಾರ್ದು. ಹಾಗೇನೆ ಈ ನನ್ನ ಚೈತನ್ಯ ಅಂತ ಏನಿದೆಯಲ್ಲ, ನನ್ನ ಇಷ್ಟಲಿಂಗದ ಕುರುಹಾಗಿ ನನ್ನ ಇಷ್ಟಲಿಂಗದ ಮೂಲಕ ನನಗೇನು ಆ ಚೈತನ್ಯ ಸಿಗುತ್ತಾ ಇದೆಯಲ್ಲ, ಅದೊಂದು ಜೀವಶಕ್ತಿ, ಚೈತನ್ಯಾತ್ಮಕ ಶಕ್ತಿ. ಆ ಇಷ್ಟಲಿಂಗ ಪೂಜೆಯಿಂದ ಅಲ್ಲಿರುವ ಎಲ್ಲಾ ಈ ದಶವಿಧ ಲಿಂಗಾರ್ಚನೆಯಿಂದ ನನಗೆ ಒಂದು ಚೈತನ್ಯಾತ್ಮಕ ಶಕ್ತಿ ಸಿಗ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಈ ನಿಶೂನ್ಯ ಲಿಂಗ, ಅದರ ಪೂಜೆ. ಹಾಗೇನೆ ಏಕಾಗ್ರತೆ ಬೇಕಲ್ಲ, ಇಷ್ಟಲಿಂಗ ಪೂಜೆಗೂ ಬೇಕು. ದಿನನಿತ್ಯ ನಮ್ಮ ದೈನಂದಿನ ಜೀವನದಲ್ಲಿ ಮಾಡುವ ಎಲ್ಲ ಕ್ರಿಯೆಗಳಿಗೆ, ಕಾರ್ಯಗಳಿಗೆ ಈ ನಿಶೂನ್ಯ ಲಿಂಗದ ಆರಾಧನೆ ಬಹಳ ಉಪಯುಕ್ತವಾಗಿದೆ. ಯಾಕೆಂದ್ರೆ ಇಲ್ಲಿ ಚಿದ್ಬಿಂದು ಶಕ್ತಿ ಇದೆ. ಚಿದ್ಬಿಂದು ಶಕ್ತಿ ಅಂದ್ರೆ ಏನು ಗೊತ್ತಾ ಬಂಧುಗಳೇ?
ಒಂದೇ ಒಂದು ಕಾರ್ಯದಲ್ಲಿ ಅತ್ಯಂತ ತನ್ಮಯನಾಗಿ ಮಗ್ನನಾಗಿ ಕೆಲಸ ಮಾಡೋದು. ಈ ಕೆಲಸ ಮಾಡೋದಂದ್ರೆ ಇದೊಂದೇ ಮಾಡೋದು, ಇದ್ರ ಜೊತೆ 10 ಕೆಲಸ ಮಾಡೋಕ್ಕಾಗಲ್ಲ. ಈಗ ನಾನು ಶಿವಯೋಗದ ವರ್ಗವನ್ನ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ ಇದನ್ನ ಬಿಟ್ಟು ನನ್ನ ಲಕ್ಷ್ಯ, ನನ್ನ ಗಮನ ಬೇರೆ ಎಲ್ಲಿಯೂ ಹರಿದಾಡಬಾರ್ದು. ಕೇವಲ ನೀವು ಅದನ್ನು ಕೇಳಬೇಕು, ನಾನು ಇದನ್ನು ಹೇಳಬೇಕು, ಅಷ್ಟೇ. ಎರಡೇ, ಅದಕ್ಕೆ ಚಿದ್ಬಿಂದು ಶಕ್ತಿ ಬೇಕು. ಒಂದೇ ಒಂದು ಕಾರ್ಯದಲ್ಲಿ ನಾನು ಮಗ್ನನಾಗುವುದಕ್ಕೆ ಚಿದ್ಬಿಂದು ಶಕ್ತಿ ಬೇಕು, ಅದು ನಿಶೂನ್ಯ ಲಿಂಗದಲ್ಲಿದೆ. ಆ ಚಿದ್ಬಿಂದು ಶಕ್ತಿ ಇರೋದ್ರಿಂದ ಒಂದೇ ಒಂದು ಕಾರ್ಯದಲ್ಲಿ ಗಮನ, ಅದಕ್ಕೆ ಬೇಕಾಗಿರುವ ಸ್ಮರಣ ಶಕ್ತಿ ಮತ್ತು ಮನಸ್ಸಿನ ನಿಯಂತ್ರಣವನ್ನ ಅದು ಕೊಡ್ತಾ ಇದೆ. ಯಾವುದು? ಈ ನಿಶೂನ್ಯ ಲಿಂಗ. ಇಲ್ಲದ್ರೆ ಏನಾಗುತ್ತೆ ಹೇಳಿ? ಇಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಶಿವಯೋಗವನ್ನು ಕೇಳ್ತಾ ಇದ್ದೀರಾ, ಮನಸ್ಸಿಲ್ಲ. ಇಷ್ಟಲಿಂಗ ಪೂಜೆಯನ್ನ ಹಿಡ್ಕೊಂಡಿದ್ದಾರೆ, ಎಡಕರ ಹಸ್ತದಲ್ಲಿ ಇಷ್ಟಲಿಂಗ ಇದೆ, ಆದರೆ ಗಮನವಿಲ್ಲ. ಚಿದ್ಬುಂದು ಶಕ್ತಿ ಇಲ್ಲ, ಅದ್ರ ಕಡೆ ಗಮನವಿಲ್ಲ. ಶಿವಯೋಗದ ಒಳಗೆ ನಾನು ಆಂತರಿಕ ಪಯಣದಲ್ಲಿ ನಾನು ಹೋಗ್ತಾ ಇಲ್ಲ, ಎಲ್ಲೋ 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 ಹೊಯ್ದಾಡ್ತಾ ಇದೆ. ಅದೇ ನನ್ನ ಇಷ್ಟಲಿಂಗ. ಅದಕ್ಕೆ ನಾನು ಇಷ್ಟಲಿಂಗದ ಮೇಲೆ ಇಟ್ಟು ಮಹಾಲಿಂಗದ ಮುಖಾಂತರ ಶಿಖಾಚಕ್ರದಲ್ಲಿರುವ ನಿಶೂನ್ಯ ಲಿಂಗದಲ್ಲಿ ನನ್ನ ಗಮನವನ್ನು ಹರಿಸಿದಾಗ ನನಗೆ ಚಿದ್ಬಿಂದು ಶಕ್ತಿ ಸಿಗುತ್ತಾ ಇದೆ. ಚಿದ್ಬಿಂದು ಶಕ್ತಿ ಯಾಕೆ ಬೇಕು? ಈ ಚಿದ್ಬಿಂದು ಶಕ್ತಿ, ಈ ಚಿದ್ಬಿಂದು ಶಕ್ತಿ ವಿಶ್ವಶಕ್ತಿಯನ್ನ ಆಕರ್ಷಿಸುತ್ತದೆ. ಈ ವಿಶ್ವಶಕ್ತಿಯನ್ನ. ನಿಶೂನ್ಯ ಲಿಂಗದ ಧ್ಯಾನವು ಆಧ್ಯಾತ್ಮಿಕ. ಈಗ ನೀವು ಮನೆ ಮೇಲೆ ಮೊದಲು ಈಗೆಲ್ಲ ಇದು ಬಂದಿದೆ, ಆದ್ರೆ ಮೊದಲು ಆಂಟೆನಾ ಹಚ್ತಿದ್ರು, ಮೇಲೆ ಛತ್ರಿ ತರ ಹಚ್ತಿದ್ವಿ ನೋಡಿ, ಟಿವಿ ಇದನ್ನ ಮಾಡೋಕೆ. ಹಾಗೆ ಇದು ನೀವು ಒಮ್ಮೆ ಶಿವಯೋಗದಲ್ಲಿ ಇದನ್ನು ಪೂಜೆ ಮಾಡಿಕೊಳ್ಳುವಾಗ, ಈ 3 ದಳದ ಕಮಲದ ಪುಷ್ಪವನ್ನ ನೋಡ್ತಾ ಇರುವಾಗ, ಈ ನಿಶೂನ್ಯ ಲಿಂಗದ ಆರಾಧನೆ ಮಾಡುವಾಗ ವಿಶ್ವದ ಚೈತನ್ಯಾತ್ಮಕ ಶಕ್ತಿಯನ್ನ ತನ್ನ ಕಡೆಗೆ ಹೀರಿಕೊಳ್ಳುತ್ತದೆ. ಈ ಚಿದ್ಬಿಂದು ಶಕ್ತಿ, ನಿಶೂನ್ಯ ಲಿಂಗದಲ್ಲಿರುವ ಒಂದು ಶಕ್ತಿ. ಇವೆಲ್ಲ ಸುಳ್ಳಲ್ಲ, ಇವೆಲ್ಲವನ್ನ ಪ್ರಯೋಗ ಮಾಡಿ ಬರೆದಿರಿ ವಚನಗಳ ಮೂಲಕ. ವೈಯಕ್ತಿಕ ಪ್ರಜ್ಞೆಯನ್ನ ವಿಶ್ವ ಅಂದ್ರೆ ವಿಶ್ವದಲ್ಲಿರುವ ಚೈತನ್ಯಾತ್ಮಕ ಶಕ್ತಿಯೊಂದಿಗೆ, ಪರಮನಲ್ಲಿರುವ ಶಕ್ತಿಯೊಂದಿಗೆ, ನಿಮ್ಮಲ್ಲಿರುವ ನಿಶೂನ್ಯ ಲಿಂಗದಲ್ಲಿರುವ ಈ ಚಿದ್ಬಿಂದು ಶಕ್ತಿಯ 3 ಶಕ್ತಿಗಳ ಒಂದು ಸಂಗಮ ಇಲ್ಲಿ ಆಗ್ತಾ ಇದೆ. ನಿಶೂನ್ಯ ಲಿಂಗದಲ್ಲಿರುವ ಚಿದ್ಬಿಂದು ಶಕ್ತಿ, ವಿಶ್ವದಲ್ಲಿರುವ ಪ್ರಜ್ಞಾಪೂರ್ಣ ಶಕ್ತಿ, ಹಾಗೇನೆ ಪರಮನಲ್ಲಿರುವ ಪರಮ ಚೈತನ್ಯಾತ್ಮಕ ಶಕ್ತಿ, ಈ 3 ಶಕ್ತಿಗಳ ಸಂಗಮ ಈ ನಿಶೂನ್ಯ ಲಿಂಗಾರ್ಚನೆಯ ಒಂದು ಆರಾಧನೆಯಿಂದ ಆಗ್ತಾ ಇದೆ. ಅದಕ್ಕೆ ಹೇಗಿದೆ ನೋಡಿ, ಅದನ್ನ ಹೇಗಿದೆ, ಅದು ಹೇಗಿದೆ ಅನ್ನೋದಂದ್ರೆ ಅಮುಗಿ ದೇವಯ್ಯನವರು 2 ವಚನಗಳಿಂದ ಹೇಳ್ತಾ ಇದೆ. ಹೇಗಿದ? ಇದೆಲ್ಲ ಆದ ನಂತರ ನೀವು ನಿಶೂನ್ಯ ಆಗ್ಬೇಕಲ್ಲ. ಈಗ ನಾನು ನಿಶೂನ್ಯನಾಗಿದ್ದೇನೆ, ನಿಶೂನ್ಯನಾಗಿದ್ದೇನೆ, ನಿಶೂನ್ಯನಾಗಿದ್ದೇನೆ ಅಂದ್ರೆ ಏನು? ನಿಶೂನ್ಯನಾಗಿದ್ದೇನೆ ಏನು ಅನ್ನೋದಕ್ಕೆ ಅಮುಗಿ ದೇವಯ್ಯನವರು 2 ವಚನ ಬರ್ತಾ ಇದೆ. ಮಂಗಳ ಮಣ್ಣ ಬೆರೆಸದಂತೆ, ಬಯಲು ಮೂರ್ತಿಯಾಗದಂತೆ, ಬಿಸಿಲು ಮಳೆಯಲ್ಲಿ ನಾಂದದಂತೆ, ಗಾಳಿ ಧೂಳ ಹತ್ತದಂತೆ, ಸಿದ್ಧ ಶಿವಮಲಾತ ನಿಮ್ಮ ಶರಣ ಬಳಸಿ ಬೇರಿಪ್ಪ. ಇರ್ತಾನೆ, ಲೌಕಿಕ ಜಗತ್ತಿನಲ್ಲಿ ಇರ್ತಾನೆ. ಈಗ ಇವು ಕೆಂಪು, ಹಳದಿ ಬಣ್ಣಗಳಿರ್ತವೆ ನೋಡಿ, ಅವಕ್ಕೆ ಮಂಗಳ ಮಣ್ಣ ಅಂತ ಇವ್ರು ಹೇಳ್ತಾರೆ. ಮಣ್ಣಲ್ಲಿ ಹಾಕಿದಾಗ ಆ ಮಣ್ಣಿನಲ್ಲಿ ಹಾಕಿದ್ರು ಕೂಡ ಆ ಬಣ್ಣಗಳ ವರ್ಣ ಏನು ಹೋಗೋಲ್ಲ. ಕೆಂಪು ಕೆಂಪಾಗಿಯೇ ಉಳಿಯುತ್ತೆ, ಹಳದಿ ಹಳದಿಯಾಗಿ ಇರುತ್ತೆ, ಹಸಿರು ಹಸಿರಾಗಿ. ಹಾಗೇನೆ ಮಂಗಳ ಮಣ್ಣ ಬೆರೆಸದಂತೆ, ಬಯಲು ಮೂರ್ತಿ ಆಗದಂತೆ ಅಂದ್ರೆ ಅದಕ್ಕೊಂದು ಆಕಾರ ಮಾಡಕ್ ಬರೋಲ್ಲ ಬಯಲಿಗೆ. ಬಿಸಿಲು ಮಳೆಯಲ್ಲಿ ನಾಂದದಂತೆ ಅಂದ್ರೆ ಬಿಸಿಲೇನಾದ್ರೂ ಮತ್ತೆ ಒಣಗೋಕ್ಕಾಗುತ್ತಾ ಮಳೆಯಲ್ಲಿ? ಇಲ್ಲ. ಗಾಳಿಯಲ್ಲಿ ನೋಡಿ, ಈಗ ಅಪಾರವಾದ ಒಂದು ದೊಡ್ಡ ಬಿರುಗಾಳಿ ಬಿಟ್ಟಾಗ ಅನೇಕ ಧೂಳಿಯ ಕಣಗಳು ನಿಮ್ಗೆ ಕಾಣಿಸ್ತಾ ಇವೆ, ಆದ್ರೆ ಮತ್ತೆ ಗಾಳಿ ಪರಿಶುದ್ಧವಾಗುತ್ತೆ, ಯಾವುದನ್ನು ಅದು ಅಂಟಿಸಿಕೊಳ್ಳೋದಿಲ್ಲ. ಹಾಗೆ ಇವನು ಲೌಕಿಕ ಜಗತ್ತಿನಲ್ಲಿ ಇದ್ರೂ ಇವನಿಗೆ ನಿಶೂನ್ಯ ಅಂತ ಯಾಕಂತಾರೆ ಅಂದ್ರೆ, ಎಲ್ಲವನ್ನೂ ಬಳಸಿ ಬೇರಿಪ್ಪ. ಬಳಸ್ತಾನೆ, ಇದಾನೆ, ಕಾರ್ಯದಲ್ಲಿ ಎಲ್ಲ ಉಪಯೋಗಿಸ್ತಾನೆ, ಇಡೀ ಲೋಕದ ವ್ಯವಹಾರದಲ್ಲೆಲ್ಲ ಭಾಗವಹಿಸ್ತಾನೆ, ಆದ್ರೆ ಬಳಸಿ ಬೇರಿಪ್ಪ, ಬಳಸಿ ಬೇರಿಪ್ಪ, ಬಳಸಿ ಬೇರಿಪ್ಪ. ಹೇಗೆ? ಆ ಮಂಗಳ ಮಣ್ಣ ಬೆರೆಸದಂತೆ, ಮಂಗಳ ಬಣ್ಣ ಏನಿದೆಯಲ್ಲ ಅದ ಮಣ್ಣ ಬೆರೆಸದಂತೆ, ಬಯಲು ಮೂರ್ತಿಯಾಗದಂತೆ, ಬಿಸಿಲು ಮಳೆಯಲ್ಲಿ ನಾಂದದಂತೆ, ಗಾಳಿ ಧೂಳ ಹತ್ತದಂತೆ. ಅವೆಲ್ಲ ಉಪಮೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನೇ ಮತ್ತೆ ಇಲ್ಲೂ ಹೇಳ್ತಿದ್ದಾರೆ. ಹುಡಿ ಹತ್ತದ ಗಾಳಿ ಅಂತ ಅಂದ್ರೆ ಧೂಳು, ಕಾಡಿಗೆ ಹತ್ತದ ಆಲಿ ಅಂತ ಅಂದ್ರೆ ಕಾಡಿಗೆ ಹಚ್ಕೊಳ್ತೀರಿ, ಹೆಣ್ಮಕ್ಳೆಲ್ಲ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ತಾರೆ. ಆದ್ರೆ ಅದೇನು ಕಣ್ಣಲ್ಲಿ ಒಳಗೆ ಹೋಗುತ್ತಾ? ಇಲ್ಲ. ಮತ್ತೆ ನಾಳೆ ಅದು ಹೋಗ್ಬಿಟ್ರಿ ಬೆಳಗ್ಗೆ. ನೈ ಹತ್ತದ ನಾಲಿಗೆ ಅಂತ ತುಪ್ಪ ಈಗ ನಾವು ತಿಂತೀವಿ, ಅದು ತುಪ್ಪ ನಾಲಿಗೆ ಉಳಿಯುತ್ತಾ? ಇಲ್ಲ. ಅದೇ ಕೈಗೆ ಹಚ್ಕೊಳ್ಳಿ, ನೀವು ಸೋಪ್ ಹಾಕೊಂಡು ಅದನ್ನ ತೊಳ್ಕೊಳ್ಬೇಕಾಗುತ್ತೆ. ನೈ ಹತ್ತದ ನಾಲಿಗೆ ಹಾಗೇನು ತೊಳ್ಕೊಳ್ಬೇಕಾಗಿಲ್ಲ, ಅದು ತಾನೇ ಹೋಗ್ಬಿಡುತ್ತೆ. ಮತ್ತೆ ಮಂಗಳ ಮಣ್ಣ ಬೆರೆಸದಂತೆ ಅಂದ್ರೆ ನಿಮ್ಮ ಶರಣನು ಸಕಲ ಸುಖಂಗಳ ಸುಖಿಶಿಯು ಬೇರಿಪ್ಪನು ಅಂದ್ರೆ ಇದು ನಿಶೂನ್ಯ ತತ್ವ. ಲೌಕಿಕ ಜಗತ್ತಿನಲ್ಲಿ ನಾವು ಇದೀವಿ, ಆದರೆ ನಾವು ಲೌಕಿಕ ಜಗತ್ತಿನಲ್ಲಿ ನಿಶೂನ್ಯನಾಗಿ ಇರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಯಾವುದು ನಮ್ಮ ಚಕ್ರಗಳಿಗೆ. ಮುಂದಿನ ಸಾರಿ ನಾವು ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗವನ್ನ ನಾವು
ಆರಾಧನೆ ಅಲ್ಲಿ ಏನಿದೆ ಅಲ್ಲಿರುವ ತತ್ವಗಳನ್ನ ನೋಡಿಕೊಂಡು ಈಗ ಮತ್ತೆ ತತ್ವಗಳು ಸಕಿಲಗಳ ಬಗ್ಗೆ ಮುಂದಿನ ಅಧ್ಯಯನವನ್ನ ನಾವು ಆರಂಭಿಸೋಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಸಿದ್ಧಾರೂಢನ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಯಾರಾದ್ರೂ ಹೇಳಿ. ಕಾಣಿಸ್ತಾ ಇದೆ. ಆಯ್ತು. ಈಗ ನಾವು ಮತ್ತೆ ಈ ಶಕಿಲಗಳ ಬಗ್ಗೆ ಒಂದು ಅಭ್ಯಾಸನ ಮುಂದುವರಿಸೋಣ. ಯಾಕಂದ್ರೆ ಇನ್ನು ಮುಂದೆ ಬಹಳ ಏನಿಲ್ಲ ಈ ಈ ತತ್ವಗಳ ಬಗ್ಗೆ ಆದ್ರೂ ಗೊತ್ತಿರ್ಬೇಕು ನಮಗೆ. ಇವುಗಳ ಬಗ್ಗೆ ಏನಿದೆ, ಇವು ತತ್ವಗಳು ಸಕಿಲಗಳ ಬಗ್ಗೆ ನಾವು ಮಾತಾಡಬೇಕು. ನಾವು ಹೋದ ಸಾರಿ ಇವೆಲ್ಲ ಸಂಜ್ಞೆಗಳ ಬಗ್ಗೆ ಮಾತನಾಡಿದ್ವಿ. ಈ ಲಕ್ಷಣಗಳಿಗೆ ಪರವೆಂಬ ಸಂಜ್ಞೆ, ಗೂಢವೆಂಬ ಸಂಜ್ಞೆ, ಇವುಗಳ ಬಗ್ಗೆ ಎಲ್ಲ ಮಾತನಾಡಿದ್ವಿ. ಹೋದ ಸಾರಿ 31/7 ಮಾತಾಡಿದ್ವಿ. ಇವತ್ತು ಒಂದು ವಾರದ ನಂತರ ನಾವು ಈ ಲಕ್ಷಣಗಳು, ಸತ್ತು ಎಂಬ ಲಕ್ಷಣ, ಚಿತ್ತು, ಆನಂದ, ಇದೇ ಬಂತದು. ಸತ್ತು, ಚಿತ್ತು, ನಿತ್ಯ, ಪರಿಪೂರ್ಣ, ಅಖಂಡ, ಅನಾಮಯ, ಅಗಮ್ಯ, ಇವೆಲ್ಲ ಅಪ್ರಮಾಣ ಅಂತ ಲಕ್ಷಣಗಳಿವೆ. ಸುಮ್ಮನೆ ನೋಡ್ಕೋದು ಈ ಲಕ್ಷಣಗಳನ್ನ. ಮತ್ತೊಮ್ಮೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಗೆ ಪರ್ಫೆಕ್ಟ್ ಆಗ್ಬೇಕು ಇವು. ಸತ್ತು ಲಕ್ಷಣ ಅಂದ್ರೇನು? ನಿಖಾಮಿಯಾಗಿ ಪಂಚಾಚಾರವಾಚರಿಸಿ ಆಚಾರಲಿಂಗ ಸಂಯೋಗ ಸಮರತಿ. ಭಕ್ತ ಸ್ಥಳದಲ್ಲಿ ಬರುತ್ತಾ ಇದೆ ನೋಡಿ ಇದು. ಸತ್ತು ಲಕ್ಷಣ ಅರ್ಥ ಏನಂದ್ರೆ ನಿಖಾಮಿಯಾಗಿ ಪಂಚಾಚಾರವಾಚರಿಸಿ ಅಂದ್ರೆ ಯಾವುದು? ಪಂಚಾಚಾರಗಳು ಯಾವುವು? ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ನಿಖಾಮಿಯಾಗಿ ಪಂಚಾಚಾರಗಳನ್ನ ಆಚರಿಸಿ ಆಚಾರಲಿಂಗ ಸಂಯೋಗ ಸಂವರತಿಯನ್ನ ಭಕ್ತ ಸ್ಥಳದಲ್ಲಿ ಏನ್ ಮಾಡ್ಕೋತೀವಲ್ಲ ಅದು ಸತ್ತು ಲಕ್ಷಣವಾಗಿದೆ. ಚಿತ್ತದಲ್ಲಿ ಅಷ್ಟಮದಗಳ ನಷ್ಟ ಮಾಡಿ ನಿಕ್ರೋಧಿಯಾಗಿ ಗುರುಲಿಂಗ ಸಮರತಿ ಮಾಡಿಕೊಳ್ಳಬೇಕು. ಗುರುಲಿಂಗದಲ್ಲಿ ನಾವು ಸಮರತ್ವವನ್ನ ಗಳಿಸಿಕೊಳ್ಳಬೇಕು. ಅಷ್ಟಮದಗಳ ಬಗ್ಗೆ ನಿಮಗೆ ಗೊತ್ತಿದೆ. ಆನಂದ ಅನ್ನೋದು ಪರದ್ರವ್ಯಗಳ ತ್ಯಜಿಸಿ ಬೇರೆಯವರ ಸಂಪತ್ತು, ಸಿರಿ, ಧನ ಅದರ ಮೇಲೆ ನಾವು ಹೆಚ್ಚು ಎಂದಿಗೂ ಅವುಗಳನ್ನ ನಾವು ಛಲಬೇಕು. ಶರಣಂಗೆ ಪರಧನವನ್ನೊಲ್ಲೆನೆಂಬ ಆ ಥರ ಪರದ್ರವ್ಯಗಳ ತ್ಯಜಿಸಿ ನಿರ್ಲೋಭಿಯಾಗಿ ಶಿವಲಿಂಗ ಸಮರತಿ ಮಾಡಿಕೊಳ್ಳೋದೇ ಆನಂದ ಒಂದು ಲಕ್ಷಣ ಆಗಿದೆ. ನಿತ್ಯ ಲಕ್ಷಣ ಅಂದ್ರೆ ಮಲಮಾಯಾ ಕರ್ಮಗಳ ತ್ಯಜಿಸಿ ನಿರ್ಮೋಹಿಯಾಗಿ ಜಂಗಮಲಿಂಗ ಸಮರತಿ ಮಾಡಿಕೊಳ್ಳಬೇಕು. ಪರಿಪೂರ್ಣ ಒಂದು ಲಕ್ಷಣ ಅಂದ್ರೆ ಇಂದ್ರಿಯಗಳನ್ನ ಲಿಂಗೇಂದ್ರಿಯಗಳನ್ನ ಮಾಡಿ ನಿರ್ಮಲನಾಗಿ ಪ್ರಸಾದ ಲಿಂಗ ಸಮರತಿ ಮಾಡಿಕೊಳ್ಳಬೇಕು. ಅಖಂಡದ ಅಂತ ಬರ್ತಾ ಇದೆ. ಎಲ್ಲಿಗೆ? ನೀವು ಮಹಾಲಿಂಗಕ್ಕೆ, ಐಕ್ಯ ಸ್ಥಳದಿರುವ ಮಹಾಲಿಂಗಕ್ಕೆ ಬಂದಾಗ ಇಲ್ಲಿ ನೀವು ಶತಏಕದ ನೆಲೆಮನೆ ಅರಿತುಕೊಳ್ಬೇಕಾಗ್ತಾ ಇದೆ. ಭಕ್ತ ಸ್ಥಳದಿಂದ ಹಿಡಿದು ಇಲ್ಲಿ ತನಕ ಬಂದ್ರೆ ಐಕ್ಯ ಸ್ಥಳದ ತನಕ. ಹೀಗಾಗಿ ಅಲ್ಲಿ ಶತಏಕದ ನೆಲೆಮನೆ ಅರಿತುಕೊಂಡು ನಿರ್ಲಜ್ಜಾಭಿಮಾನಿಯಾಗಿ ಮಹಾಲಿಂಗ ಸಮರತಿಯನ್ನ ಮಾಡಿಕೊಳ್ಳಬೇಕು. ಮತ್ತೆ ನಿಷ್ಕಲ ಲಿಂಗಕ್ಕೆ ಬಂದಾಗ ಶತಏಕದ ನೆಲೆಮನೆಯನ್ನು ಇನ್ನೂ ಹೆಚ್ಚಾಗಿ ಅಭ್ಯಸನ ಮಾಡಿ ನಿಷ್ಕಲ ಶಿವಯೋಗಿಯಾಗಿ ನಿಷ್ಕಲ ಲಿಂಗ ಸಮರತಿಯನ್ನು ಮಾಡಿಕೊಳ್ಳಬೇಕು. ಅಗಮ್ಯ ಅಂದ್ರೆ ನಾವು ಇದಕ್ಕೆ ಬಂದಾಗ ನಿಶೂನ್ಯ ಲಿಂಗಕ್ಕೆ ಬಂದಾಗ ನಿಜ ಶಿವಯೋಗದಿಂದ ಭಕ್ತಿರಸವ ಸವಿದು ತತ್ವಾನುಭವ ಮೂರ್ತಿಯಾಗಿ ನಿಶೂನ್ಯ ಲಿಂಗ ಸಮರತಿಯನ್ನ ಪಡಿಬೇಕು. ಇದೀಗ ನಾವು ಮಾತಾಡಿದೀವೆಲ್ಲ. ಆ ಲಿಂಗಲ್ಲಿ ಏನಿದೆ, ತತ್ವಗಳೇನಿವೆ, ಆ ಅನುಭವಗಳೇನು, ಅಲ್ಲಿರುವ ಚಿದ್ಬಿಂದು ಶಕ್ತಿ ಅಂದ್ರೆ ಏನು, ಅದನ್ನೇ ಅಂದ್ವಿ. ನಿಜ ಶಿವಯೋಗದಿಂದ ಭಕ್ತಿರಸವ ಸವಿದು ಅಂದ್ರೆ ಏನು, ಅಲ್ಲಿರೋ ಚಿದ್ಬಿಂದು ಶಕ್ತಿ ಅಂತ ಏನ್ ಮಾತಾಡಿದಿವಲ್ಲ, ಆ ಭಕ್ತಿರಸವ ಸವಿದು ತತ್ವಾನುಭವ ಮೂರ್ತಿಯಾಗಿರೋದೇ ಅಗಮ್ಯ ಲಕ್ಷಣ ಅಂತ ಹೇಳ್ತಿದ್ದಾರೆ. ಹಾಗೇನೆ ನಿರಂಜನ ಲಿಂಗಕ್ಕೆ ಬಂದಾಗ ಏಕಸಮರಸವಾಗಿ ಅದು ಅವಿರಳ ಲಕ್ಷಣ ಅಂತ ಬರ್ತಾ ಇದೆ. ಏಕಸಮರಸವಾಗಿ ದಾಸೋಹಂ ಭಾವದಿಂದ ನಿರಂಜನ ಲಿಂಗ ಮೂರ್ತಿಯಾಗಿ ಬೆಳಗಿನೊಳಗೆ ಬೆಳಗಾಗುವುದು. ಏನ್ ಚೆನ್ನಾಗಿದೆ ನೋಡ್ರಿ ಲಕ್ಷಣಗಳು. ಸತ್ತು, ಚಿತ್ತು, ಆನಂದ, ಸಚ್ಚಿದಾನಂದ ಅಂತ ಹೆಸರಿಡ್ತಿದೆ ನೋಡಿ. ಬಹಳ ಜನರಿಗೆ ಹೆಸರಿಟ್ಟಿರ್ತಾರೆ. ಏನ್ರಿ ನಿಮ್ ಹೆಸರು ಅಂತ ಕೇಳಿದ್ರೆ ಸಚ್ಚಿದಾನಂದ ಅಂತ ಹೇಳ್ತಾರೆ. ಸಚ್ಚಿದಾನ ಅಂದ್ರೆ ಇದು ಸತ್ತು, ಚಿತ್ತು, ಆನಂದ. ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ, ಅಖಂಡ, ಅನಾಮಯ, ಅಗಮ್ಯ, ಅವಿರಳ. ಇವೆಲ್ಲವನ್ನ ಶರಣರು ಹೇಗೆ ಕೊಟ್ಟಿದ್ದಾರೆ ನೋಡಿ. ನಿಖಾಮಿ, ನಿಕ್ರೋಧಿ, ನಿರ್ಲೋಭಿ, ನಿರ್ಮೋಹಿ, ನಿರ್ಮಲ, ನಿರ್ಲಜ್ಜಾಭಿಮಾನಿ, ನಿಖಲ ಶಿವಯೋಗಿ, ತತ್ವಾನುಭವ ಮೂರ್ತಿ, ನಿರಂಜನ ಲಿಂಗ ಮೂರ್ತಿ. ಇವೆಲ್ಲ ನಾವು ಲಕ್ಷಣಗಳಲ್ಲಿ ಇವುಗಳನ್ನೆಲ್ಲ ಅಳವಡಿಸಿಕೊಳ್ಬೇಕು. ಹಾಗೇನೆ ಈ ಸಂಜ್ಞೆಗಳು, ಪರವೆಂಬ ಸಂಜ್ಞೆ, ಗೂಢವೆಂಬ ಸಂಜ್ಞೆ, ಶರೀರಸ್ಯವೆಂಬ ಸಂಜ್ಞೆ, ಲಿಂಗ ಕ್ಷೇತ್ರವೆಂಬ ಸಂಜ್ಞೆ, ಅನಾದಿವತ್ತೆಂಬ ಸಂಜ್ಞೆ, ಮಹಾಸಂಜ್ಞೆ, ನಿರ್ನಾಮವೆಂಬ ಸಂಜ್ಞೆ, ಅಪ್ರಮಾಣವೆಂಬ ಸಂಜ್ಞೆ, ಅವಿರಳ ಸಂಜ್ಞೆ ಅಂತ ಇವುಗೆಲ್ಲ ನಾವು ನೋಡಿದ್ದು. ಇದು ಹೊಸರಿ ನಾನು ಹೇಳಿದ್ದೀನಿ. ಇವನ್ನೆಲ್ಲ ಅರ್ಥೇಶನದ ಸಂಪತ್ತು, ಸತಿ ಇವೆಲ್ಲ ಬಿಟ್ಟು ದೀಕ್ಷಾಗುರು ಇವನ್ನೆಲ್ಲ ಹೋದ್ಸರಿ ನಾವು ಮಾತಾಡಿದೀವಿ. ಆ ಸಂಜ್ಞೆಗಳನ್ನ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಇನ್ನೊಮ್ಮೆ ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸತಿಸುತ
ಅದೆಲ್ಲ ಸಂಸಾರ ಬಂಧನದಲ್ಲಿ ಸಿಗಲ್ದೆ ಗುರುವಿನಲ್ಲಿ ಸಮರ್ಪಣೆ ಮಾಡೋದು ಪರ ಸಂಜ್ಞೆಯಾಗಿದೆ. ಗೂಢ ಸಂಜ್ಞೆ ಅಂದ್ರೆ ಮಲತ್ರಯಗಳ ಮೋಹವಿಲ್ಲದೆ ಲಿಂಗದಲ್ಲಿ ಸಮರ್ಪಣೆ ಮಾಡಬೇಕು. ಶರೀರಸ್ಥ ಅಂದ್ರೆ ಭೋಗತ್ರಯಗಳ ಮೋಹವಿಲ್ಲದೆ ಜಂಗಮದಲ್ಲಿ ಸಮರ್ಪಣೆ ಮಾಡಿಕೊಳ್ಳಬೇಕು. ಲಿಂಗಕ್ಷೇತ್ರ ಅಂದ್ರೆ ಗುಣತ್ರಯಗಳ ಮೋಹವಿಲ್ಲದೆ ಚತುರ್ವಿಧ ಸಾರಾಯಕ್ಕೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಅನಾದಿ ವಸ್ತು ಚತುರ್ವಿಧ ಸಾರಾಯ ಅಂದ್ರೆ ಗುರು, ಲಿಂಗ, ಜಂಗಮ, ಪ್ರಸಾದ. ಅನಾದಿ ವಸ್ತು ಅಂದ್ರೆ ಗುರು ಶಿಷ್ಯರೆಂಬ ಉಭಯ ಒಡೆದು ಅಷ್ಟಾವರ್ಣಧಾರಿಯಾಗಿ ಮಾರ್ಗ ಮೀರಿದ ಆಚರಣೆಗಳನ್ನ ನಾವು ಮಾಡಬೇಕು. ಮಹಾಸಂಜ್ಞೆ ಅಂದ್ರೆ ಅಂಗಲಿಂಗವೆಂಬ ಉಭಯ ಒಡೆದು ಶಟಸ್ಥಲವ ತಿಳಿದು ಪ್ರಮಥಗಣಗ ಮಾರ್ಗಾಚರಣೆ ಶರಣರು ನಡೆದ ದಾರಿಯಲ್ಲಿ ನಾವು ನಡೆಯಬೇಕು. ಅಪ್ರಮಾಣ ಅಂದ್ರೆ ಭಕ್ತ ಸ್ಥಳಕ್ಕೆ ಅಂಗ, ಮಹೇಶ್ವರಕ್ಕೆ ಆತ್ಮ, ಪ್ರಸಾದಿಗೆ ಪ್ರಾಣ, ಪ್ರಾಣಲಿಂಗಿಗೆ ಇಂದ್ರಿಯಗಳು, ಶರಣಸ್ಥಳಕ್ಕೆ ವಿಷಯಗಳು, ಐಕ್ಯ ಸ್ಥಳಗಳಿಗೆ ಕರಣಗಳನ್ನ ನಿಲ್ಲಿಸಿ ನಿಷ್ಕಲಂಕನಾಗುವುದು. ನಿರ್ಣಾಮ ಅಂತ ಇದೆ, ನಿರ್ಣಾಮ ಅಂತ ಆ ಪುಸ್ತಕದಲ್ಲಿದೆ ಫಗು ಹೊಳಕಟ್ಟಿಯವ್ರದ್ದು. ಅದು ಶರಣಸತಿ ಲಿಂಗಪತಿ ಭಾವ ಕೂಡ ಅಳಿದು ನಿಜ ಜಂಗಮವೇ ತಾನಾಗಿ ನಿರಾಲಂಬ ಶರಣನಾಗುವುದು. ಅವಿರಳ ಅಂದ್ರೆ ಕೊನೆಗೆ ನಾವು ಪಶ್ಚಿಮ ಚಕ್ರಕ್ಕೆ ಬಂದಾಗ, ನಿರಂಜನ ಲಿಂಗಕ್ಕೆ ಬಂದಾಗ ಗುರುಕಾರುಣ್ಯದಿಂದ ಆಚಾರಲಿಂಗವ, ತನುವ ಮರೆತ ಗುರುಲಿಂಗವ, ಆತ್ಮನ ಮರೆತು ಶಿವಲಿಂಗವ ಕೂಡಿ ಪ್ರಾಣವನೀಗಿ ಜಂಗಮ ಲಿಂಗದಿಂದ ಇಂದ್ರಿಯಗಳ ಮರೆತು, ಪ್ರಸಾದ ಲಿಂಗದಿಂದ ವಿಷಯಗಳ ಮರೆತು, ಮಹಾಲಿಂಗದಿಂದ ಕರಣಗಳ ಮರೆತು ಮೇಲಿರುವ ಜ್ಯೋತಿಯಲ್ಲಿ ಜ್ಯೋತಿಯಾಗಿ ಬೆರೆಯುವುದು ಅಂತ ಆ ಅವಿರಳ ಸಂಜ್ಞೆಯಾಗಿದೆ. ಹಾಗೇನೆ ನೋಡಿ, ಇದಕ್ಕೆ ದಿಕ್ಕುಗಳ ಬಗ್ಗೆ ಬಹಳ ಜನ ಹೇಳ್ತಾರೆ. ಇದೇನು ವಾಸ್ತುದ ಬಗ್ಗೆ ಎಷ್ಟೋ ಈಗ ದಿನನಿತ್ಯ ಈ ಕೆಲವೊಂದು ಪತ್ರಿಕೆಗಳಲ್ಲೂ ಕೂಡ ಬರುತ್ತೆ. ಈ ವಾಸ್ತು ಹೇಳೋರು ತಲೆ ಕೆಡಿಸ್ತಾರೆ ಜನರಿಗೆ. ಲಿಂಗಾಯತರಿಗೆ ದಿಕ್ಕುಗಳಿಲ್ಲ, ಲಿಂಗವಂತರೆನಿಸಿಕೊಂಡವ್ರಿಗೆ ದಿಕ್ಕ ಇಲ್ಲ. ಯಾಕೆಂದ್ರೆ ಎಲ್ಲಾ ದಿಕ್ಕುಗಳಲ್ಲಿ ಶಿವನ ಮುಖಗಳನ್ನ ಅವರು ಸದ್ಯೋಜಾತ, ವಾಮದೇವ, ತತ್ಪುರುಷ ಅವೆಲ್ಲ ತಮಗೆ ಗೊತ್ತು. ದಿಕ್ಕುಗಳನ್ನು ಕೊಟ್ಬಿಟ್ರು. ನನ್ನ ಸುತ್ತಮುತ್ತಲೂ ಆ ಪರಮನೇ ನೆಲೆಸಿರೋದ್ರಿಂದ ನನಗೆ ದಿಕ್ಕುಗಳಿಲ್ಲ. ಸುಮ್ನೆ ಒಂದು ಲಿಸ್ಟ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ಇದಕ್ಕೆ ಹೆಚ್ಚು ಏನು ಮಹತ್ವವಿಲ್ಲ. ಯಾಕೆಂದ್ರೆ ಎಲ್ಲ ಕಡೆ ಪರಮನ ನೆಲೆ ಇದೆ. ಅವ್ರೇನಂದ್ರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಊರ್ಧ್ವ, ಪಾತಾಳ, ವಾಯು, ದಿವ್ಯಾನಂದ ಘೋಷ, ಹೃತ್ಕಮಲ ಅಂತ ಈ 9 ಸ್ಥಳಗಳಲ್ಲಿ 9 ದಿಕ್ಕುಗಳನ್ನು ಕೊಟ್ಟಿದ್ದಾರೆ. ಅವತರ ಅರ್ಥ ಫಗು ಹೊಳಕಟ್ಟಿಯವ್ರು ಹೇಗೆ ಬರೀತಾರೆ ಅಂದ್ರೆ, ಪೂರ್ವ ಅಂದ್ರೆ ಸೂರ್ಯಚಂದ್ರರಿಗೆ ಉದಯ ಸ್ಥಾನ. ಅದು ಕಾಣಿಸ್ತಾ ಇದೆ ನಮಗೆ. ಬೆಳಗ್ಗೆ ನೋಡಿದ್ರೆ ಸೂರ್ಯ ಪೂರ್ವಕ್ಕೆ ಉದಯ ಆಗ್ತಾನೆ. ಸತ್ಯವನ್ನ ಬರೀತಾರೆ ನಮ್ಗೆ ಯಾವಾಗ್ಲೂ ಶರಣರು. ಪಶ್ಚಿಮ ಅಂದ್ರೆ ಸೂರ್ಯಚಂದ್ರರಿಗೆ ಅಸ್ತಮಾನವಾಗಿದೆ. ಉತ್ತರ ದಕ್ಷಿಣ ಹೇಗೆ ಮಾಡಿದ್ದಾರೆ ಅಂದ್ರೆ, ಉತ್ತರಕ್ಕೆ ಕೆಂಪು ರುದ್ರಾಕ್ಷಿ ಅಂತ ಬರೆದಿದ್ದಾರೆ ಆ ಪುಸ್ತಕದಲ್ಲಿ, ದಕ್ಷಿಣ ಬಿಳಿಯ ರುದ್ರಾಕ್ಷಿ ಅಂತ ಬರೆದಿದ್ದಾರೆ. ಜನನ ಸ್ಥಾನ ಅಂತ, ನನಗದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಊರ್ಧ್ವ ಅನ್ನೋದು ನಕ್ಷತ್ರಗಳಿಗೆ ಜನನ ಸ್ಥಾನವಾಗಿದೆ ಮೇಲೆ. ಪಾತಾಳ ಅನ್ನೋದು ವಾಯುವಿಗೆ ಮಂದಿರವಾಗಿ ಹವಳ ನೀಲಗಳಿಗೆ ಜನಸ್ಥಾನವಾಗಿದೆ. ಅಂದ್ರೇನು, ಇದು ಭೂಮಿಯ ಪಾತಾಳದಲ್ಲಿ ಸಿಗ್ತಾವಲ್ಲ ಇವೆಲ್ಲ ಹವಳ ನೀಲ, ಈ ತರ ಭೂಮಿಯಲ್ಲಿ ಸಿಗುವ ರತ್ನಗಳಿವೆಲ್ಲ. ವಾಯು ಅಂದಾಗ ಈಶಾನ್ಯಗೆ ಮಂದಿರವಾಗಿ ಋಷಿ, ದಾನವ, ಮಾನವರಿಗೆ ಜನನ ಸ್ಥಾನವಾಗಿದೆ. ವಾಯು ಬೇಕು, ಅದು ಒಂದು ದಿಕ್ಕು ಅಂತ ಮಾಡಿದ್ದಾರೆ. ದಿವ್ಯಾನಂದ ಘೋಷ ಅಂದ್ರೆ ನೈಋತ್ಯನಿಗೆ ಮಂದಿರವಾಗಿ ಗುಡುಗು, ಮಿಂಚು, ಸಿಡಿಲುಗಳಿಗೆ ಜನನ ಸ್ಥಾನವಾಗಿದೆ ಅಂತೆ. ಹೃತ್ಕಮಲ ಅಂದ್ರೆ ಇರುವೆ ಮೊದಲಾಗಿ ಆನೆ ಕಡೆಯಾದ 84 ಲಕ್ಷ ಜೀವಾತ್ಮರಿಗೆ ಜನನ ಸ್ಥಾನವಾಗಿ ಶಿವಶರಣ ಭಕ್ತಿಗಣಗಳ ಲೀಲಾ ವಿನೋದಕ್ಕೆ ಧನಧಾನ್ಯಗಳನ್ನು ನೋಡಿಕೊಂಡು ಪ್ರಕಾಶಿಸುತ್ತಿರುವುದೇ ಈ ಹೃತ್ಕಮಲ ದಿಕ್ಕವಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಹೀಗಾಗಿ ನಾವು 24 ಸೆಕೆಂಡ್ಗಳಲ್ಲಿ ದಿಕ್ಕು ಬರೋದ್ರಿಂದ, ಈ ಸಂಜ್ಞೆಗಳು ಬರೋದ್ರಿಂದ ನಾವು ಸ್ವಲ್ಪ ದಿಕ್ಕುಗಳು ಅವ್ರು ಕೊಟ್ಟಿದ್ದಾರೆ. ಆದರೆ ಅವನ್ನ ನೀವು ಲಿಸ್ಟ್ ಪ್ರಕಾರ ನೋಡ್ಕೊಳ್ಳಿ. ಇದಕ್ಕಿಂತ ಹೆಚ್ಚು ಬೇರೆ ಯಾವುದಾದ್ರೂ ಪುಸ್ತಕದಲ್ಲಿ ದಿಕ್ಕುಗಳ ಬಗ್ಗೆ ಹೆಚ್ಚು ಜ್ಞಾನವು ನಮಗೆ ಸಿಕ್ಕಿದ್ರೆ ಇನ್ನೂ ಒಳಿತು. ಆದರೆ ಶರಣರ ಪ್ರಕಾರ ಈ ನಮ್ಮ ಈ ಫಗು ಹೊಳಕಟ್ಟಿಯವರ ಒಂದು ಪುಸ್ತಕದಲ್ಲಿ ನಾವು ವಚನಶಾಸ್ತ್ರವನ್ನು ಓದಿದರೆ ದಿಕ್ಕುಗಳ ಅವರ ಒಂದು ವ್ಯಾಖ್ಯಾನ ಹೀಗೆ ಇದೆ. ಆದರೆ ಶರಣರ ಪ್ರಕಾರ ಪೂರ್ವ ಇದು ಏನು ದಕ್ಷಿಣ ಒಳ್ಳೆಯದಲ್ಲ, ಆ ದಿಕ್ಕು ಒಳ್ಳೆಯದಲ್ಲ, ಈ ದಿಕ್ಕು ಒಳ್ಳೆಯದಲ್ಲ, ಅಲ್ಲಿ ಅಡುಗೆ ಮನೆ ಇರಬೇಕು, ಇಲ್ಲಿ ಇಂಥದ್ದೇನು ಈ ಧರ್ಮದಲ್ಲಿ ಇಲ್ಲ ಬಂಧುಗಳೇ. ಯಾಕೆಂದ್ರೆ ಇದು ವೈಜ್ಞಾನಿಕವಾಗಿ ರೂಪಿಸಲ್ಪಟ್ಟ ಧರ್ಮವಾಗಿರೋದ್ರಿಂದ ಇಲ್ಲಿ ದಿಕ್ಕುಗಳಿಗೆ ಅದು ಅಶುದ್ಧ ದಿಕ್ಕು, ಇದು ಶುದ್ಧ ದಿಕ್ಕು, ಅಲ್ಲಿ ದೆವ್ವ ಇರ್ತದೆ, ಇಲ್ಲಿ ಇದಿರುತ್ತದೆ, ಇಂಥದ್ದೇನು ಈ ಕಟ್ಟುಕತೆಗಳನ್ನ ಹೇಳಿ ಜನರ ಸುಲಿಗೆಯನ್ನ, ಶೋಷಣೆಯನ್ನ ಈ ಧರ್ಮ ಮಾಡೋದಿಲ್ಲ. ಈ ದಿಕ್ಕುಗಳಿಗೆ ವಕ್ತರಂಗಳಂದ್ರೆ ಏನು, ದೇವರನ್ನು ಕೊಟ್ರು, ಅಂದ್ರೆ ಪರಮನ ನೆಲೆಯನ್ನು ಕೊಟ್ರು. ಎಲ್ಲಾ ದಿಕ್ಕುಗಳಲ್ಲಿ ಕೊಟ್ಬಿಟ್ರಿ. ಸದ್ಯೋಜಾತ ವಕ್ತ್ರ, ವಾಮದೇವ ವಕ್ತ್ರ, ಅಘೋರ ವಕ್ತ್ರ, ತತ್ಪುರುಷ ವಕ್ತ್ರ, ಈಶಾನ್ಯ ವಕ್ತ್ರ, ಗೋಪ್ಯ ವಕ್ತ್ರ, ಅಂದ್ರೆ ಮೇಲೆ ಹೋದಂಗ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ತಾರಕ ಬ್ರಹ್ಮ, ಸುರಾಳ, ಆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನಿರಂಜನ ಅಂತ ಹೇಳಿ. ಇರ್ಲಿ, ವಚನಗಳೇನು ಹೇಳ್ತಿದ್ದಾವಂದ್ರೆ, ಭಕ್ತಸ್ಥಳ ಪೃಥ್ವಿ, ಅಲ್ಲಿ ಸದ್ಯೋಜಾತನ ಹಂಗು, ಮೆರೆಮಿಂಡೆಯನವರು ಹೇಳ್ತಾ ಇದ್ದಾರೆ. ಜಲ ವಾಮದೇವನ ಹಂಗು, ಅಗ್ನಿ ಅಘೋರನ ಹಂಗು, ವಾಯು
ತತ್ಪುರುಷನ ಹಂಗು, ಆಕಾಶ ಈಶಾನ್ಯನ ಹಂಗು, ಪಂಚಬ್ರಹ್ಮನ ಮೆರೆದು ಓಂಕಾರ ಬ್ರಹ್ಮವನರಿ ಐಘಟ ದೂರ ರಾಮೇಶ್ವರ ಲಿಂಗವ. ಅಂದ್ರೆ ಏನು, ಈ ಪಂಚಭೂತಗಳಲ್ಲಿ ಕೂಡ ಆ ರುದ್ರಾಕ್ಷಿ ಅಂತ ಏನು ನಾವು ಹಾಕೊಳ್ತೀವಲ್ಲ, ಧಾರಣೆ ಮಾಡ್ಕೊಳ್ತೀವಲ್ಲ, ಒಂದು ಅಷ್ಟಾವರಣದಲ್ಲಿ ಬರೋ ರುದ್ರಾಕ್ಷಿಯಲ್ಲಿ ಆ ಅಕ್ಷಿಗಳು ಅಂದ್ರೆ ಪಂಚಮುಖಗಳು, ಸದ್ಯೋಜಾತ, ವಾಮದೇವ, ಘೋರ, ತತ್ಪುರುಷ, ಈಶಾನ್ಯ ಅಂತ ಏನು ನಾವು ಮಾತಾಡ್ತೀವಲ್ಲ, ಅವು ಪೃಥ್ವಿ ತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಅವು 5 ಸ್ಥಳಗಳಲ್ಲಿ ನಾವು ಹೇಗಿವೆ ನೋಡಿ. ಈ 5 ಶಿವನ ಮುಖಗಳು, ಪರಮನ ಮುಖಗಳು, ಪಂಚಬ್ರಹ್ಮನ ಮರೆದು ಓಂಕಾರ ಬ್ರಹ್ಮವನರಿ ಅಂದ್ರೆ ನಾನು ಮೇಲೆ ಹೋದಾಗ ನಮಃ ಶಿವಾಯ ಓಂ ಅಂತೀನಲ್ಲ, ಇವೆಲ್ಲ ಬರುತ್ತೆ ನೋಡಿ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ. ಹಾಗೇನೆ ಉರ್ಲಿಂಗ ಪದ್ಯಗಳು ಕೂಡ ಹೇಳಿದ್ರು ಏನಂದ್ರೆ, ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ್ಯವೆಂಬ ಪಂಚಬ್ರಹ್ಮವೇ ಮೊದಲಾದ ಪಂಚಮುಖದ ರುದ್ರಾಕ್ಷಿ. ಅದಕ್ಕೆ ಬಂಧುಗಳೇ ರುದ್ರಾಕ್ಷಿ ನಾವು ಹಾಕೊಳ್ಳೇಬೇಕು. ವಿಭೂತಿ ರುದ್ರಾಕ್ಷಿ ಇಲ್ಲದೆ ನಾನು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬಾರ್ದು. ರುದ್ರಾಕ್ಷಿ ಬಹಳ ಒಳ್ಳೆಯದ್ರಿ, ಬಹಳ ಒಳ್ಳೆಯದು. ನೀವು ಸುಮ್ಮನೆ ಹಾಕ್ಕೊಂಡಿರಿ. ನಾನು ಇವತ್ತು 2 ನಿಮಗೆ ಹೇಳಬೇಕು, 2 ಡಿಫಿಕಲ್ಟ್ ಸರ್ಜರಿ ಇತ್ತು ನನಗೆ. ಬಹಳ ಕಠಿಣವಾದ ಆಪರೇಷನ್ ಇವತ್ತು ಮಾಡಬೇಕಾಗಿತ್ತು ನನಗೆ. ಒಂದನೆಯದು ಆ ತಾಯಿಗೆ ಸಿಸರೇನು ಆಗಿ ಅವಳು ಏನು ಗುಣಮುಖಾನೇ ಆಗ್ತಾ ಇರಲಿಲ್ಲ. ಅದು ಬೇರೆ ಕಡೆ ಮಾಡಿದ್ರು, ಅವಳ ಹೊಟ್ಟೆಯಲ್ಲಿ ಅದು ಒಂದು ಸೋಂಕಾಗಿ ಅದು ತುಂಬಾ ಕಠಿಣವಾದ ಆಪರೇಷನ್. 15 ದಿನ ಹಿಂದೆ ಎಲ್ಲೋ ಆಗಿದ್ದು. ಇವತ್ತು ಅದನ್ನ ಮಾಡಬೇಕಾದ ಪ್ರಸಂಗ ನನಗೆ ಬಂದಿತ್ತು. ಇನ್ನೊಬ್ಬ ಮಧ್ಯಪ್ರದೇಶದ ಒಂದು ರೋಗಿ, ಅವನಿಗೆ ಹೊಟ್ಟೆಯಲ್ಲಿ ಪ್ಯಾಂಕ್ರಿಯಾಟೈಟಿಸ್ ಆಗಿ ಒಂದು ದೊಡ್ಡ ಗಂಟಾಗಿತ್ತು. ಇವೆರಡೂ ಅತ್ಯಂತ ಡಿಫಿಕಲ್ಟ್ ಸರ್ಜರಿ ಇದು. ನಾನು ಏನ್ ಮಾಡಿದೆ ಗೊತ್ತಾ, ಬೆಳಿಗ್ಗೆ ಇಷ್ಟಲಿಂಗ ಪೂಜೆಯಲ್ಲಿ ನನ್ನ ರುದ್ರಾಕ್ಷಿ ಸರವನ್ನ ನನ್ನ ಕೊರಳಲ್ಲಿ ಹಾಕಿಕೊಂಡು ಲಿಂಗಯ್ಯನಿಗೆ ಬೇಡಿಕೊಂಡೆ, ನೋಡಪ್ಪ ನೀನೇ ಇವತ್ತು ಆಪರೇಷನ್ ನನ್ನ ಕೈಯಿಂದ ಮಾಡಿಸಬೇಕು. ಪಂಚಬ್ರಹ್ಮವೇ ಮೊದಲಾದ ಪಂಚಮುಖದ ರುದ್ರಾಕ್ಷಿ ಸರವನ್ನ ನನ್ನ ಎದೆಯ ಮೇಲೆ ಹಾಕಿಕೊಂಡು, ಇಷ್ಟಲಿಂಗವಂತೂ ಯಾವಾಗ್ಲೂ ನನ್ನ ಇರುತ್ತೆ. ಆ ರುದ್ರಾಕ್ಷಿ ಸರವನ್ನು ಹಾಕಿಕೊಂಡಾಗ ನನಗೇನೋ ಒಂದು ಚೈತನ್ಯಾತ್ಮಕ ಶಕ್ತಿಯಿಂದ ಎರಡೂ ಸರ್ಜರಿಯನ್ನ, 2 ಶಸ್ತ್ರಚಿಕಿತ್ಸೆಗಳನ್ನ ಎಷ್ಟೊಂದು ಯಶಸ್ವಿಯಾಗಿ ಮಾಡಿದ್ದೇನೆ ಗೊತ್ತಾ. ಇದು ಈ ಶಿವಯೋಗದ ಪ್ರಭಾವ. ನಾನು ಅದಕ್ಕೆ ಇಲ್ಲಿ ಬಂದು ಇಂಥ ಪಾಠಗಳನ್ನ ಹೇಳ್ತೇನೆ, ಯಾಕೆಂದ್ರೆ ನನಗೆ ಅದು ಅನುಭವ ಆಗಿದೆ. ಅದಕ್ಕೆ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಆ ರುದ್ರಾಕ್ಷಿಯ ಹಸ್ತ, ತೋಳು, ಕರ್ಣ, ಕಂಠ, ಮಸ್ತಕದಲ್ಲಿ ಧರಿಸಿಪ್ಪ ಶಿವಭಕ್ತನೇ ರುದ್ರನು. ನೀವು ಬೇರೆ ಎಲ್ಲೂ ಬೇಡಾರಿ, ಕೊರಳಲ್ಲಿ ಹಾಕೊಳ್ಳಿ, ಒಂದು ಸರವನ್ನ ದಯವಿಟ್ಟು ಹಾಕೊಳ್ಳಿ. ರುದ್ರಾಕ್ಷಿ ಸರ ಬೇಕು. ಹೇಗೆ ಇಷ್ಟಲಿಂಗ ಇದೆಯಲ್ಲ, ರುದ್ರಾಕ್ಷಿ ಸರ ಕೂಡ ಹಾಕೊಳ್ಳಿ. ಬಹಳ ಅಪಾರವಾದ ತಂಪಾಗುತ್ತೆ ನಿಮ್ಮ ದೇಹ. ನಿಮ್ಮ ಬ್ಲಡ್ ಪ್ರೆಷರು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ನಿಯಂತ್ರಣದಲ್ಲಿರುತ್ತೆ ಅನ್ನೋದಕ್ಕೆ ನಾನು ಅದನ್ನು ಕಂಡ್ಕೊಂಡಿದ್ದೀನಿ ಬಂಧುಗಳೇ. ದಯವಿಟ್ಟು ರುದ್ರಾಕ್ಷಿ ಸರವನ್ನ ಕೊರಳಲ್ಲಿ ಹಾಕಿ, ಅದನ್ನ ಮೇಲೆ ಹಾಕೊಂಡು ಎಲ್ಲರಿಗೂ ಪ್ರದರ್ಶನ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಆ ರುದ್ರಾಕ್ಷಿಯ ನೇರ ಸಂಪರ್ಕ, ಅದರ ಸ್ಪರ್ಶ ನಿಮ್ಮ ಎದೆಯ ಮೇಲಿರುವ ಚರ್ಮಕ್ಕೆ ಹಾಕಬೇಕು, ಹತ್ತಬೇಕು. ಅದು ಆ ರುದ್ರಾಕ್ಷಿಗಳು ನಿಮ್ಮ ದೇಹಕ್ಕೆ ಹತ್ತಿಕೊಳ್ಳಬೇಕವು. ಎದೆ ಮೇಲೆ ಹಾಕೊಳ್ಬೇಡಿ. ಅದು ಐ ಆಮ್ ನಾಟ್ ಬಿಲೀವಿಂಗ್ ದ್ಯಾಟ್. ನೀವು ಎದೆ ಮೇಲೆ ಹಾಕೊಂಡು ನಿಮ್ಮ ಚರ್ಮಕ್ಕೆ ಅದು ಹತ್ಕೋಬೇಕು. ಆ ರುದ್ರಾಕ್ಷಿಗಳು ಯಾವಾಗಲೂ ನಿಮ್ಮ ಎದೆಯ ಮೇಲಿರುವ ಆ ಚರ್ಮಕ್ಕೆ ಸ್ಪರ್ಶವಾಗುವ ಹಾಗೆ ನೀವು ಹಾಕೊಳ್ಬೇಕು. ಹೊರಗೆ ಬಟ್ಟೆ ಮೇಲೆ ಹಾಕೋಬಾರ್ದು ಅದನ್ನ. ಹಾಗೇನೆ ಇಷ್ಟಲಿಂಗ ಪೂಜೆಯಲ್ಲಿ ಅದನ್ನ ನಾವು ಅಂತೀವಿ ನೋಡಿ, ನನಗೆ ರುದ್ರಾಕ್ಷಿಯೇ ಸರ್ವ ಪಾವನವಯ್ಯ, ಸರ್ವ ಕಾರಣವಯ್ಯ, ಸರ್ವ ಸಿದ್ಧಿ, ಸರ್ವ ವಶ್ಯ, ಸರ್ವ ಪಾಪಕ್ಷಯ, ಇಂತಿ ಪಂಚವಕ್ತರಂಗಳೇ ನಿಮ್ಮ ಪಂಚಮುಖದ ರುದ್ರಾಕ್ಷಿಗಳಾದವು ಅಂತ ನಾವು ಆರಾಧನೆ ಮಾಡ್ತೀವಲ್ಲ ರುದ್ರಾಕ್ಷಿದು. ಆತನ ದರ್ಶನದಿಂದ ಭವರೋಗ ದುರಿತ ಇರಲಮ್ಮವು ನೋಡ. ಯಾಕೆಂದ್ರೆ ಈ ರುದ್ರಾಕ್ಷಿ ಅಂತೇನಿದೆ ನೋಡಿ, ಅವು ಶಿವನ ಮುಖಗಳು. ಶಿವನ ಒಂದು ಪ್ರತ್ಯಕ್ಷವಾಗಿ ನೋಡಿ, ನಾನು ಹೀಗೆ ತಿಳ್ಕೊತೀನಿ, ಇಷ್ಟಲಿಂಗಕ್ಕೆ ನನ್ನ ಕರಹಸ್ತದಲ್ಲಿ ಲಿಂಗ ಇದೆ, ಪ್ರಾಣಲಿಂಗಕ್ಕೆ ಈ ರುದ್ರಾಕ್ಷಿ, ಹಾಗೇನೆ ಭಾವಲಿಂಗಕ್ಕೆ ನನ್ನ ಮಂತ್ರ ನಮಃ ಶಿವಾಯ. ಈ 3 ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದ ಕುರುಹುಗಳಾಗಿವೆ. ಹೀಗಾಗಿ ಆತನ ದರ್ಶನದಿಂದ ಭವರೋಗ ದುರಿತ ಇರಲಮ್ಮವು ನೋಡ ಅಂದಾಗ BP ಯಾಕೆ ಉಳಿಯುತ್ತೆ ಹೇಳಿ? ನೀವು ತಂಪಾಗಿ ಇರ್ತೀರಾ, ಶಾಂತರಾಗಿ ಇರ್ತೀರಾ. ಭವರೋಗ ದುರಿತ ಅಂದ್ರೆ ಏನ್ರಿ? ಆತನ ದರ್ಶನದಿಂದ ಭವರೋಗ ದುರಿತ ಇರಲಮ್ಮವು ನಮ್ಮಲ್ಲಿ ಇರೋಕ್ ಸಾಧ್ಯವೇ ಇಲ್ಲ ಅಂತ ಉರ್ಲಿಂಗ ಪೆದ್ದಿಗೆ ಹೇಳ್ತಾ ಇದ್ದಾರೆ. ಓಂ ಆತ್ ಏವ್ ರುದ್ರಾಕ್ಷನ ಧಾರಾತ್ ರುದ್ರ ಅಂದ್ರೆ ಏನು? ರುದ್ರಾಕ್ಷಿ ಧರಿಸಿದವನು ರುದ್ರ ಅಂತ ಕರಿತಾ ಇದ್ದಾರೆ ಉರ್ಲಿಂಗ ಪೆದ್ದಿಗಳು. ರುದ್ರ ಪದವಿಯ ನೀವ ರುದ್ರಾಕ್ಷಿಯಂ ಧರಿಸಿ ಭಕ್ತರಿಗೆ ಶರಣೆಂಬೆನೆಯ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರಯ್ಯ ಅಂದಾಗ ನನಗೆ ಯಾವ ದಿಕ್ಕು ರೀ? ಯಾವ ದಿಕ್ಕೂನೂ ಇಲ್ಲ. ನನ್ನ ಎಲ್ಲಾ ದಿಕ್ಕುಗಳಲ್ಲಿ, ನನ್ನನ್ನು ಎಲ್ಲ ದಿಕ್ಕುಗಳಲ್ಲಿ, ನನ್ನ ಸುತ್ತಮುತ್ತಿರುವ ಎಷ್ಟೊಂದು ದಿಕ್ಕುಗಳಿವೆ, ಇಲ್ಲ 8 ದಿಕ್ಕುಗಳು 10 ದಿಕ್ಕುಗಳು, ನನಗೆ ಎಷ್ಟು ದಿಕ್ಕುಗಳಿವೆ ಗೊತ್ತಿಲ್ಲ. ಆದ್ರೆ ಎಲ್ಲಾ ದಿಕ್ಕುಗಳಲ್ಲಿ ನನ್ನ ರುದ್ರಾಕ್ಷಿಯ ಮೂಲಕ ಈ ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ್ಯ ಇರೋದ್ರಿಂದ ನನ್ನನ್ನು ಯಾರು ಏನು ಮಾಡಲಾರರು. ಯಾಕೆಂದ್ರೆ ರುದ್ರ ಪದವಿಯ ನೀವ ರುದ್ರಾಕ್ಷಿಯಂಪ ಧರಿಸಿಪ್ಪ ಭಕ್ತರಿಗೆ. ಆ ರುದ್ರಾಕ್ಷಿ ಧರಿಸೋದ್ರಿಂದ ತಾನೇ ನಿಮಗೆ ರುದ್ರ ಪದವಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶರಣರು.
ಮಣ್ಣೆಲ್ಲ ಮಹಾದೇವನ ಸದ್ಯೋಜಾತ ಮುಖ ನೋಡ. ಅಂದ್ರೆ ಏನು? ಪೃಥ್ವಿ ತತ್ವ. ನೀರೆಲ್ಲ ಮಹಾದೇವನ ವಾಮದೇವ ಮುಖ ನೋಡ. ಪ್ರಳಯಾಗ್ನಿಯೆಲ್ಲ ಮಹಾದೇವನ ಅಘೋರ ಮುಖ ನೋಡ. ಮಾರುತವೆಲ್ಲ ಮಹಾದೇವನ ತತ್ಪುರುಷ ಮುಖ ನೋಡ. ಆಕಾಶವೆಲ್ಲ ಮಹಾದೇವನ ಈಶಾನ್ಯ ಮುಖ ನೋಡ. ಆತ್ಮವೆಲ್ಲ ಮಹಾದೇವನ ಗೋಪ್ಯ ಮುಖ ನೋಡ. ಸರ್ವಂ ಶಿವಮಯಂ ಜಗತ್ತೆಂಬ ಈ ಶ್ರುತಿ ಇದೇನ್ ಹೇಳ್ತಾರೆ, ಪುಷಿಯಲ್ಲ, ಅದು ಹುಳ್ಳಲ್ಲ ಅಂತ ನೋಡಿ. ಸಿದ್ದರಾಮೇಶ್ವರರೇ ಹೇಳ್ಬೇಕಾದ್ರೆ ಇಡೀ ಮಣ್ಣು, ಇಡೀ ನೀರು, ಎಲ್ಲಾ ಅಗ್ನಿ, ಎಲ್ಲಾ ಗಾಳಿ, ಮಾರುತ, ಎಲ್ಲ ಆಕಾಶವೆಲ್ಲ ಈ ಪರಮ 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 ಪರಮ. ಅವುಗಳಿಗೆ ಸುಮ್ಮನೆ ಹೆಸರು ಕೊಟ್ಟಿದ್ದಾರೆ ಅಷ್ಟೇ, ಸದ್ಯೋಜಾತ, ವಾಮದೇವ, ಅಘೋರ ಅಂತ. ಅದಕ್ಕೆ ಚನ್ನಬಸವಣ್ಣವ್ರು ಬಂದ್ರು, ಅಡಿಗಡಿಗೆ ಸ್ಥೂಲ ಸೂಕ್ಷ್ಮವೆಂಬ ಶಬ್ದ ಪರಿಭಾವ ತಲೆದೋರದೆ ಸಂಘ ಮಹಾಸಂಘ ಸಂಕಲ್ಪ ವಿರಹಿತನು. ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ್ಯವೆಂಬ ಪಂಚವಕ್ತ್ರವನ್ನು ಊರ್ಧ್ವ ಮುಖಕ್ಕೆ ತಂದು ಅರ್ಪಿಸಬಲ್ಲನಾಗಿ ಆತನಿಗೆ ಏನಂತಾರೆ? ಗುರುಪ್ರಸಾದಿ. ಇದೇ ಆಗ್ತಾ ಇರೋದು ಶಿವಯೋಗದಲ್ಲಿ. ನಾನು ನಮಃ ಶಿವಾಯ ಓಂ ಅಂದಾಗ ಪಂಚವಕ್ತ್ರವನ್ನು ಊರ್ಧ್ವ ಮುಖಕ್ಕೆ ತಂದು ಅರ್ಪಿಸಬಲ್ಲನಾಗಿ ನಾನು ಗುರುಪ್ರಸಾದಿ ಆಗ್ತಾ ಇದ್ದೀನಿ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಚಂದ್ರ, ಸೂರ್ಯ, ಆತ್ಮ, ಈ ಅಂತ ಅಷ್ಟಮೂರ್ತಿ ಮದವನ್ನು ದಾಸೋಹದಲ್ಲಿ ಅರ್ಪಿಸಬಲ್ಲನಾಗಿ ಜಂಗಮ ಪ್ರಸಾದಿ. ನೋಡಿ ಹೇಗಿದೆ, ವಚನಗಳು ಹೇಗಿವೆ ನೋಡಿ. ಅದಕ್ಕೆ ನಾನು ಹೇಳೋದು, ಈ ತತ್ವಗಳು ಗೊತ್ತಾಗೋ ತನಕ ಈ ಶಿವಯೋಗ ಗೊತ್ತಾಗೋಲ್ಲ. ಈಗ ನಾನೇನಾದೆ? ಗುರುಪ್ರಸಾದಿ ಆದೆ, ಜಂಗಮ ಪ್ರಸಾದಿ ಆದೆ. ಅದಕ್ಕೇನಾಯ್ತು? ಹೊರಗೆ ಭಜಿಸಲಿಲ್ಲ, ಒಳಗೆ ನೆನೆಯಲಿಲ್ಲ. ನಾನು ಯಾಕೆ ಹಾಗೆ ಆಗೋಲ್ಲ? ಸರ್ವಾಂಗ ಲಿಂಗಿಯಾಗಿ ಲಿಂಗ ಪ್ರಸಾದಿಯಾಗಿದ್ದೀನಿ, ಲಿಂಗ ಪ್ರಸಾದಿಯಾಗಿದ್ದೀನಿ. ಗುರುಪ್ರಸಾದಿ ಆದೆ, ಜಂಗಮ ಪ್ರಸಾದಿಯಾದೆ ದಾಸೋಹಂ ಭಾವದ ಮೂಲಕ. ಹೊರಗೆ ಭಜಿಸಲಿಲ್ಲ, ಒಳಗೆ ನೆನೆಯಲಿಲ್ಲ. ಸರ್ವಾಂಗ ಲಿಂಗಿಯಾದಾಗ ಅದಕ್ಕೇನು ಅಗತ್ಯ ಇದೆ? ಲಿಂಗ ಪ್ರಸಾದಿ ಆಗಿಬಿಟ್ಟಿದ್ದೀನಿ. ಹೀಗಾಗಿ ನನಗೆ ಈಗೇನಾದೆ? ನಾನು ನಿಮ್ಮ ಶರಣ ಮಹಾಪ್ರಸಾದಿ, ನಿಮ್ಮ ಶರಣ ಮಹಾಪ್ರಸಾದಿ. ಪೃಥ್ವಿ ರೂಪದಲ್ಲಿ ಸದ್ಯೋಜಾತನಾದ, ಅಪ್ಪು ರೂಪದಲ್ಲಿ ವಾಮದೇವನಾದ, ಅಗ್ನಿ ರೂಪದಲ್ಲಿ ಅಘೋರನಾದ, ವಾಯು ರೂಪದಲ್ಲಿ ತತ್ಪುರುಷನಾದ, ಗಗನ ರೂಪದಲ್ಲಿ ಈಶಾನ್ಯನಾದ, ಇಂತಿ ಪಂಚಕೋಶಗಳಲ್ಲಿ ನಿಂದು ಜಗಕ್ಕೆ ಶಾಂತಿಯನಿತ್ತು, ಜಗಕ್ಕೆ ಶಾಂತಿಯನಿತ್ತು, ಜಗಕ್ಕೆ ಶಾಂತಿಯನಿತ್ತು. ತಾ ಸ್ವಯಂ ಜ್ಯೋತಿಯಾಗಿ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಸ್ವಯಂಭುವಾದ, ಸ್ವಯಂಭಾದ. ವೇದಗಳನ್ನು ನಾವು ಹೊರಗೆ ಹಚ್ಚಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗಲ್ಲ. ಅವು ಮೂಲತಃ ಈ ಲಿಂಗದಿಂದಲೇ ಹುಟ್ಟಿದೋಕೆ ಕಾರಣ ನೋಡಿ. ಇಲ್ಲಿ ಸಕಲೇಶ ಮಾದರ್ತರ ವಚನವನ್ನ ನೋಡಿ. ಋಗ್ವೇದ ಕಾನವಯ್ಯ ಸದ್ಯೋಜಾತನಾನು, ಯಜುರ್ವೇದ ಕಾನವಯ್ಯ ವಾಮದೇವನನು, ಸಾಮವೇದ ಕಾನವಯ್ಯ ತತ್ಪುರುಷನನು, ಅಥರ್ವಣ ವೇದ ಕಾನವಯ್ಯ ಅಘೋರನಾಥನು, ಅತೀತಃ ಪಂಥಾನಾಂ ತವಚ ಮಹಿಮಾ ವಾಗ್ಮನಯಸಯೋ ರತದ್ವಾಯಿತೇಯಂ ಚಕಿತಂ ಅಭಿದತ್ತೆ ಶ್ರುತಿರೂಪಿ ಸ ಕಶ್ಯ ಸೋತ್ಯವಃ ಕತಿ ವಿದಹಗುಣ ಕಶ್ಯ ವಿಷಯ ಪದೇ ವಚಾನಿನಿ ಪತತಿ ನಮನಃ ಕಶ್ಯನ ವಚ ಎಂದುದಾಗಿ ಚತುರ್ಮುಖ ಬ್ರಹ್ಮಂಗೆ ಅಗಮ್ಯ ದೇವನಾದನೆಂದು ಅನಂತ ವೇದ ಕಾಣಲಾರವು. ಅಂದ್ರೆ ಏನು? ಈ ವೇದಗಳಿಗೆ ಕೂಡ ಈ ಪರಮನಲ್ಲಿ ಕಂಡಿಲ್ಲ ಅಂತ. ಋಗ್ವೇದ ಕಾನವಯ್ಯ ಸದ್ಯೋಜಾತನನು, ಯಜುರ್ವೇದ ಕಾನವಯ್ಯ ವಾಮದೇವನನು. ಅಂದ್ರೆ ಏನು? ಅಯ್ಯೋ, ಈ ವೇದಗಳಿಗೂ ನಿಲುಕದ ಮೇಲಿನ ಒಂದು ಶಕ್ತಿ ಈ ಪರಮನ ನೆಲೆ ಆಗಿದೆ ಅಂತ ಹೇಳ್ತಾ, ಈ ವಕ್ತರಗಳಲ್ಲಿ ಪುಟ್ಟಿದ ವೇದಗಳಿಗೆ ಹೆಚ್ಚು ಮಹತ್ವವನ್ನ ನಮ್ಮ ಶರಣರು ಕೊಡ್ಲಿಲ್ಲ. ಋಗ್ವೇದ ಯಜುರ್ವೇದ ಏನು ಒಂದೇ ಮಾತಿನಲ್ಲಿ ಹೇಳ್ತಾ ಹೋದ್ರು. ಋಗ್ವೇದ ಏನಂದ್ರೆ, ಅವರು ವಿಶ್ವದ ಸೃಷ್ಟಿಗೆ ಕಾರಣನಾದ ಬ್ರಹ್ಮನ ಪೂರ್ವ ದಿಕ್ಕಿನ ಮುಖದಲ್ಲಿ ಸದ್ಯೋಜಾತ ಲಿಂಗವನ್ನ ಸ್ಥಾಪನೆ ಮಾಡಿ ಆ ಲಿಂಗ ಮುಖಕ್ಕೆ ಉಪದೇಶವನ್ನ ಪರಶಿವನು ಎಲ್ಲಿ ಮಾಡ್ತಾನೆ? ಋಗ್ವೇದದಲ್ಲಿ ಮಾಡ್ತಾನೆ ಅಂತ ಅಷ್ಟೇ ಹೇಳಿದ್ರೆ ವಿನಃ ಋಗ್ವೇದ ಅಂದ್ರೆ ಅದೊಂದು ದೊಡ್ಡ ಒಂದು ಮತ್ತೆ ಬೇರೆ ಅಧ್ಯಾಯಗಳಿವೆ ಅಂತ ಹೀಗೆಲ್ಲ ಹೇಳಿಲ್ಲ ಅವರು. ನಮ್ಮ ಪ್ರಕಾರ, ಲಿಂಗವಂತರ ಪ್ರಕಾರ, ಯಾಕಂದ್ರೆ ಹಿಂದೆ ಅನೇಕ ಶರಣೆಯರು ನನಗೆ ಇದನ್ನು ಕೇಳಿದ್ರು, ವೇದಗಳನ್ನ ಅವರು ಬಹಿಷ್ಕಾರ ಮಾಡಿದ್ರು, ವೇದಗಳನ್ನ ಅವರು ನಾವು ಪುರಸ್ಕರಿಸೋದಿಲ್ಲ ಅಂತಾರೆ. ಮತ್ತೆ ವೇದ ಅಂದ್ರೆ ಲಿಂಗವಂತರಿಗೆ ಏನು ಅಂದ್ರೆ, ಇದು ಒಂದೇ ವಾಕ್ಯ. ವಿಶ್ವದ ಸೃಷ್ಟಿಗೆ ಕಾರಣನಾದ ಬ್ರಹ್ಮ ಎಲ್ಲಿದ್ದಾನೆ? ನಮ್ಮ ಭಕ್ತ ಸ್ಥಳದಲ್ಲಿದ್ದಾನೆ. ಹೀಸ್ ಎ ಡಿಪಾರ್ಟ್ಮೆಂಟಲ್ ಹೆಡ್. ಅವನೇನ್ ಮಾಡಿದ? ಪೂರ್ವ ದಿಕ್ಕಿನ ಮುಖದಲ್ಲಿ ಸದ್ಯೋಜಾತ ಲಿಂಗ ಭಕ್ತ ಸ್ಥಳದಲ್ಲಿದೆ. ಆ ಲಿಂಗ ಮುಖಕ್ಕೆ ಉಪದೇಶವನ್ನ ಪರಶಿವ ಋಗ್ವೇದದಲ್ಲಿ ಮಾಡ್ತಾನೆ. ಇನ್ ದಿಸ್ ಚಾಪ್ಟರ್, ಒಂದು ಅಧ್ಯಾಯದಲ್ಲಿ ಇದನ್ನ ಮಾಡ್ತಾನೆ ಅಷ್ಟೇ ವಿನಃ ಋಗ್ವೇದವನ್ನು ವಿಸ್ತರಿಸಿ ಅದಿದೆ ಇದಿದೆ ಅಂತ ಈ ತರ ಹೇಳೋದಲ್ಲ. ಯಜುರ್ವೇದ ಅನ್ನೋದು ಸಮಸ್ತ ಪ್ರಾಣಿಗಳ, ಅಲ್ಲಿ ವಿಶ್ವದ ಸೃಷ್ಟಿಯಾಯಿತು. ಎರಡನೇದಲ್ಲಿ ಸಮಸ್ತ ಪ್ರಾಣಿಗಳ ಸೃಷ್ಟಿಸುವಂತ ಬ್ರಹ್ಮನ ಉತ್ತರ ದಿಕ್ಕಿ ಮುಖನಲ್ಲಿ ವಾಮದೇವ ಲಿಂಗವನ್ನ ಸ್ಥಾಪನೆ ಮಾಡಿ ಆ ಲಿಂಗ ಮುಖಕ್ಕೆ ಉಪದೇಶವನ್ನ ಪರಶಿವನು ಯಜುರ್ವೇದದಲ್ಲಿ ಮಾಡ್ತಾನೆ. ಯಾಕೆ? ಸಮಸ್ತ ಪ್ರಾಣಿಗಳ ಸೃಷ್ಟಿ ಮಾಡೋಕಷ್ಟೇ. ಹೊರತಾಗಿ ಯಜುರ್ವೇದದಲ್ಲಿ ಹಾಗಿದೆ, ಆದಿ ಉಪವೇದಗಳಿವೆ, ಇಂಥದ್ದೆಲ್ಲ ಇಲ್ಲಿಲ್ಲ.
ಸುಮ್ಮನೆ ಅಷ್ಟೇ ಹೆಸರಿಗಷ್ಟೇ ಅದು ಅಲ್ಲಿ. ಆದ್ರೆ ಮೂಲ ಉತ್ಪನ್ನವಾಗಿರೋದು ಇಷ್ಟಲಿಂಗದಲ್ಲಿಯೇ ಈ ಎಲ್ಲಾ ವೇದಗಳು. ಸಾಮವೇದ ಅಂದ್ರೇನು, ಸಕಲ ಪ್ರಾಣಿಗಳ ಜನಕನಾದ ಬ್ರಹ್ಮನ ಪಶ್ಚಿಮ ದಿಕ್ಕಿನ ಮುಖದಲ್ಲಿ ಅಘೋರ ಲಿಂಗವನ್ನ ಸ್ಥಾಪನೆ ಮಾಡಿ ಆ ಲಿಂಗ ಮುಖಕ್ಕೆ ಉಪದೇಶವನ್ನ ಪರಶಿವ ಸಾಮದೇವದಲ್ಲಿ ಮಾಡ್ತಾನೆ. ಹಾಗೇನೆ ಅಥರ್ವೇದದಲ್ಲಿ ಬ್ರಹ್ಮ ದಕ್ಷಿಣ ದಿಕ್ಕಿನ ಮುಖದಲ್ಲಿ ತತ್ಪುರುಷ ಲಿಂಗವನ್ನ ಸ್ಥಾಪನೆ ಮಾಡಿ ಆ ಲಿಂಗ ಮುಖಕ್ಕೆ ಪರಶಿವನು ಉಪದೇಶವನ್ನ ಏನ್ ಮಾಡ್ತಾನೆ, ಅಥರ್ವಣ ವೇದದಲ್ಲಿ ಮಾಡ್ತಾನೆ ಅಂತ ಹೇಳಿ, ಈ ವೇದಗಳನ್ನ ಹೇಗೆ ಅವರು ಉಪಯೋಗಿಸ್ಕೊಂಡ್ರೆ ಅಂದ್ರೆ ಸುಮ್ಮನೆ ಸೃಷ್ಟಿ ರಚನೆಯಲ್ಲಿ ವೇದಗಳನ್ನ ಪರಮನು ಆ ಬ್ರಹ್ಮನಿಗೆ ವಿವಿಧ ದಿಕ್ಕುಗಳಲ್ಲಿ ಲಿಂಗವನ್ನ ಸ್ಥಾಪನೆ ಮಾಡಿ ಅವುಗಳನ್ನ ಹೇಳಿದ ಅನ್ನೋದೇ ಇಲ್ಲಿಷ್ಟೇ ಇದೆ. ಅದ್ರ ಹೊರತಾಗಿ ವೇದಗಳ ವಿಸ್ತರಣೆಗೆ ಇಲ್ಲಿ ಏನು ಮಹತ್ವವಿಲ್ಲ. ಬ್ರಹ್ಮನು ಸದ್ಘೋಷ ದಿಕ್ಕಿನ ಮುಖದಲ್ಲಿ ಸದಾಶಿವಲಿಂಗವನ್ನ ಸ್ಥಾಪನೆ ಮಾಡಿ ಆ ಲಿಂಗ ಮುಖಕ್ಕೆ ಪರಶಿವನು ಉಪದೇಶ ಅಜಪ ವೇದದಲ್ಲಿ ಮಾಡ್ತಾನಂತೆ. ಗಾಯತ್ರಿ ವೇದ ಅಂತ ಒಂದು ಬರ್ತಾ ಇದೆ, ಅದು ಪಂಚಬ್ರಹ್ಮರ ಅಂತರಂಗದಲ್ಲಿ ಹಿಮಗಿರೀಶ್ವರ ಲಿಂಗವನ್ನ ಪ್ರತಿ ನೋಡಿ ಇಲ್ಲಿ ಯಾವಾಗ್ಲೂ ಲಿಂಗ ಬರ್ತಾ ಇದೆ, ಲಿಂಗವನ್ನ ಸ್ಥಾಪನೆ ಮಾಡ್ತಾನೆ ಮತ್ತೆ ಉಪದೇಶ ಮಾಡ್ತಾನೆ. ಆ ಉಪದೇಶ ಮಾಡುದ ಒಂದು ವಿಧಿ ಏನಿದೆಯಲ್ಲ ಅದಕ್ಕೆ ವೇದ ಅಂತಾರೆ ಹೊರತಾಗಿ ಇಲ್ಲಿ ದೊಡ್ಡ ದೊಡ್ಡ ಅಧ್ಯಾಯಗಳನ್ನೇನಿಲ್ಲ. ಮುಂದೆ ಧನುರ್ವೇದ ವೇದ ಅಂತ ಬರ್ತಾ ಇದೆ, ಅಲ್ಲಿ ಅನಂತಕೋಟಿ ಬ್ರಹ್ಮರಿಂದ ಉತ್ಪನ್ನವಾದ ಪ್ರಾಣಿಗಳನ್ನ ರಕ್ಷಿಸುವ ವಿಷ್ಣುಗೆ ವಿಶ್ವಾದಿಕ ಲಿಂಗವನ್ನ ಅವನಲ್ಲಿ ಸ್ಥಾಪನೆ ಮಾಡಿ ಅವನ್ನ ಆ ಉಪದೇಶನ ಎಲ್ಲಿ ಕೊಡ್ತಾನಂದ್ರೆ ಧನುರ್ವೇದದಲ್ಲಿ. ಗಂಧರ್ವ ವೇದ ಅನ್ನೋದು ಅಷ್ಟ ಮಹದೈಶ್ವರ್ಯಗಳಿಂದ ಮಹಾಭೋಗಿಗಳಾಗಿ ಋಷಿ ಮಾನವ ದಾನವರ ಅಂತಂಗರಲ್ಲಿ ಅಲ್ಲಿ ಆತ್ಮಾರಾಮಲಿಂಗವನ್ನ ಸ್ಥಾಪನೆ ಮಾಡಿ ಆ ಲಿಂಗ ಮುಖದಿಂದ ಸಮಸ್ತರಿಗೆ ಪರಶಿವನು ಉಪದೇಶವನ್ನ ಗಂಧರ್ವ ವೇದ. ಕೊನೆಗೆ ಸದ್ಘೋಷ ವೇದ ಅಂತ ಒಂದು ಬರ್ತಾ ಇದೆ, ಬ್ರಹ್ಮರಿಂದ ವಿಷ್ಣುಗಳಿಂದ ಉತ್ಪನ್ನರಾದ ರಕ್ಷಿಸಲ್ಪಟ್ಟ ಜೀವಾತ್ಮರ ಸಂಹಾರಕ್ಕೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅಲ್ಲಿಗೆ ನಾವು ಸಂಹಾರ ಆಗಲೇಬೇಕು. ಅದಕ್ಕೆ ಯಾರು ಕಾರಣ? ರುದ್ರ. ಏಕಾದಶ ರುದ್ರನ ಅಂತರಂಗದಲ್ಲಿ ಕಾಲಾಂತಕ ಲಿಂಗವನ್ನ ಈ ಪರಮ ಸ್ಥಾಪನೆ ಮಾಡಿ ಆ ಲಿಂಗ ಮುಖದಿಂದ ಏಕಾದಶ ರುದ್ರರಿಗೆ ಪರಶಿವನು ಸದ್ಘೋಷ ವೇದದಲ್ಲಿ ಉಪದೇಶ ಮಾಡ್ತಾನೆ ಅಂತ ಹೀಗೆ 9 ವೇದಗಳನ್ನಿಲ್ಲಿ ಕೊಡ್ತಾರೆ ನಮ್ಮ ಶರಣರು. ಆದ್ರೆ ಈ ಲೌಕಿಕ ಜಗತ್ತಿನಲ್ಲಿ ಮಾತನಾಡುವ ವೇದಗಳೇ ಬೇರೆ. ಇಲ್ಲಿ ಆಯಾ ಡಿಪಾರ್ಟ್ಮೆಂಟ್ಗೆ ಹೆಡ್ಗೆ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಇವೆಲ್ಲ ಸದಾಶಿವ ಇವರೆಲ್ಲ ಇದಾರಲ್ಲ, ಅವ್ರಿಗೆ ನಿಮ್ಮ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅಂತ ಕೆಲವೊಂದು ಚಾಪ್ಟರ್ಗಳನ್ನ ಕೊಟ್ಟರು. ಆ ಚಾಪ್ಟರ್ಗಳಿಗೆ ಈ ವೇದಗಳ ಹೆಸರುಗಳು ಕೊಟ್ಟಿದ್ದಾರೆ ಹೊರತು ನಾವು ಆ ಲೌಕಿಕ ಜಗತ್ತಿನ ಅನೇಕ ವೇದಗಳಿವೆ ಇಲ್ಲ, ಅದಕ್ಕೂ ಇದಕ್ಕೂ ಯಾವ ಸಂಬಂಧ ನನಗೆ ಕಂಡು ಬರ್ತಾ ಇಲ್ಲ. ಹೀಗಾಗಿ 9 ಪ್ರಕಾರದಿಂದ ಬ್ರಹ್ಮ ವಿಷ್ಣು ರುದ್ರ ಋಷಿ ದೇವ ದಾನವ ಮಾನವ ಯಾರೇ ಇರಲಿ ಮೊದಲಾದವರಿಗೆ ಪರಶಿವನು ಮೂಲ ಮಂತ್ರ ಶಕ್ತಿಯೊಡಗೂಡಿ ಅವರವರ ಮನೋಭಾವದಂತೆ ದೀಕ್ಷೋಪದೇಶಾರ್ಥವಾಗಿ ಅಂಕುರಿಸಿ ಸಾಕಾರ ಲೀಲೆಯಿಂದ ಪಾವನಾರ್ಥವಾಗಿ ಆಚರಿಸಿ ಅನಾದಿ ಶರಣ ಪರಾತ್ಪರ ಮೂರ್ತಿಗೆ ನವವಿಧ ವೇದಗಳು ನಿರೂಪಿಸಲ್ಪಟ್ಟಿವೆ ಅಂತ ಶರಣರ ವಚನಗಳಲ್ಲಿ ಬರ್ತಾ ಇದೆ. ಇಲ್ಲಿಗೆ ನಮ್ಮ 24 ಸಕಿಲಗಳು ಕೂಡ ಮುಗಿತಾ ಇವೆ. ಮುಂದೆ ನಾವು ಇನ್ನು 2 ಉಳಿತು, ಒಂದು ನಿರಂಜನ ಲಿಂಗ ಮತ್ತು ಅನುಲಿಂಗಗಳ ಬಗ್ಗೆ ಮುಂದೆ ಮಾತನಾಡೋ, ಹಾಗೇನೆ ಸಕಿಲಗಳ ಬಗ್ಗೆ ನಾನು ಮುಂದಿನ ನನ್ನ ವರ್ಗದಲ್ಲಿ ಆರಂಭಿಸೋನಿದ್ದೀನಿ. ನನಗೆ ಕೊಟ್ಟ ಅವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ನಿಮಗೇನಾದರೂ ಸಲಹೆ ಸಂದೇಹ ಸೂಚನೆ ಇದ್ರೆ ಕೇಳಿ. ಯಾಕೆಂದ್ರೆ ಈ ವೇದಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಡ್ಬೇಡಿ, ದಿಕ್ಕುಗಳ ಬಗ್ಗೆ ಈ ತರ ಹೆಚ್ಚು ಅದನ್ನ ನೀವು ಶಿವಯೋಗಕ್ಕೆ ಅಡ್ಡಿ ಮಾಡ್ಕೊಳ್ಬೇಡಿ. ಸುಮ್ಮನೆ ಅವು ಬಂದಿವೆ ಅಷ್ಟೇ. 24 ಸಕಿಲೆಗಳ ಒಂದು ಸಂಪೂರ್ಣವಾಗಿ ಒಂದು ಲಿಸ್ಟ್ ಅನ್ನ ಸಂಪೂರ್ಣ ಕಳಿಸೋಕೆ ಅಷ್ಟೇ. ಇಷ್ಟು ಹೇಳಿ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅಪ್ಪರೇ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಅಪ್ಪರ ಈಗ ಆಯುರ್ವೇದ ಅಂತ ಬರ್ತೈತಲ್ರಿ, ಅದ್ಯಾವ್ದ್ರಿ? ಇಲ್ಲ ಅನ್ನೋದು ಇಲ್ಲ, ಇಲ್ಲಿ ಆಯುರ್ವೇದ ಬರೋಲ್ಲ. ಈಗ ನೋಡಿ, ಕಾಣವೇದ, ಅಂತುಮಲ ವೇದ, ಆಯುರ್ವೇದ, ವರ್ತುಳ ವೇದ ಅದು ಎಲ್ಲಿ ಬಂತು? ಇದ್ರಾಗ ನೋಡ್ರಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಅಜಪ ವೇದ, ಗಾಯತ್ರಿ ವೇದ, ಗಾಂಧರ್ವೇದ, ಧನುರ್ವೇದ, ಕಾಣವೇದ, ಅಂತುಮಲದ ವೇದ, ಆಯುರ್ವೇದ, ವರ್ತುಳ ವೇದ, ಮುಂದೆ ಅಥರ್ವ ವೇದ. ಸರ್ ಉಪವೇದಗಳು ಸರ್ ಅವು ಉಪವೇದಗಳಿವೆ. ಅವು ಉಪವೇದಗಳಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ 4 ಆಯ್ತು. ಅಜಪ ವೇದ, ಗಾಯತ್ರಿ ವೇದ, ಧನುರ್ವೇದ, ಗಂಧರ್ವ ವೇದ, ಸದ್ಘೋಷ ವೇದ ಇವಷ್ಟೇ ಬರ್ತಾ ಇವೆ. ಆಯುರ್ವೇದ ಬರೋಲ್ಲ ಅಲ್ಲಿ. ಇಲ್ಲ ಅಂದ್ರೆ ನಾನು ಇದ್ರಾಗ ಒಂದಿತ್ರಿ, ಅದ ಆಯುರ್ವೇದ ಅಂತೇಳಿ. ಎಲ್ಲಿ ವಚನಗಳ್ದಾಗ ಇದೆಯಲ್ಲ, ಇದೇನು ನಿಮ್ ಚಾಟ ತಕೊಂಡೇನ್ರಿ, ಅದ್ರ ಬಿಟ್ಟಾಗ್ರಿ. ಹೌದು, ಅದರಲ್ಲಿ ಉಪವೇದಗಳಿವೆ. ಅದು ಆಯುರ್ವೇದ ಉಪವೇದಗಳಲ್ಲಿ ಬರುತ್ತದೆ. ಆಯುರ್ವೇದ, ವರ್ತುಳ ವೇದ, ಅದೇ ಉಪವೇದಗಳಲ್ಲಿ ಬರ್ತಿರ್ಬಹುದು.
ಅದಕ್ಕೆ ಆಯುರ್ವೇದ ಅನ್ನೋದು ನಾನು ಕನ್ಫ್ಯೂಸ್ ಆಗಿದ್ರ ಅಂತ ಕೇಳಿನ್ರಿ. ಅದೇ ಅದೇ ನೀವು ನನಗೆ ಕಳಿಸ್ಕೊಡ್ರಿ ಅದನ್ನ ಒಂದು ಸ್ಕ್ರೀನ್ ಶಾಟ್ ಕಳಿಸ್ಕೊಟ್ರಿ, ನಾನು ನೋಡ್ತೀನಿ. ಹ್ಞೂನ್ರಿ. ಅವು ಏನೇ ಇದ್ರು ಅಪರ ಪ್ರಣವದಿಂದ ಉತ್ಪತ್ತಿಯಾಗಿರ್ತಕ್ಕಂಥ 4 ವೇದಗಳ ಉಪವೇದಗಳು ಅಷ್ಟೇ. ಹೌದು ಹೌದು. ಅಂದ್ರೆ ಈಗೇನು 9 ಇದಾವಲ್ರಿ, 9 ವೇದಗಳ್ರಿ, ಅದ್ರೊಳಗ ಇದು ಸಾಮವೇದ, ಅಥರ್ವವೇದ, ಅಜಪವೇದ, ಗಾಯತ್ರಿ ವೇದ, ಗಾಂಧರ್ವ ವೇದ, ಧನುರ್ವೇದ, ಕಾಣವೇದ, ಅಂತುಮಲದ, ಆಯುರ್ವೇದ, ವರ್ತುಳ ವೇದ, ಅರ್ಥವೇದ. ಇನ್ನು ಬಹಳ ಸೃಷ್ಟಿ ಆಗ್ತಾವ ಸರ್ ಪರ. ಬಾಳ ಅದಾವ್ರಿ, ಅವು ಬಾಳ ವೇದಗಳಿವೆ, ಇನ್ನು ಬಾಳ ಅದಾವ್ರಿ. ಅವೆಲ್ಲ ಉಪವೇದಗಳ್ರಿ ಪರ. ವಿಚಾರ ಗಮನಿಸ್ಕೊಳ್ಳಿ. ಉಪವಿಭಾಗಗಳು ಬರ್ತವ ನಿಜ. ಬಹುಶಃ ಕ್ರಿಶ್ಚಿಯನ್ರು ಪಂಚಮವೇದ ಸೃಷ್ಟಿ ಮಾಡ್ಯಾರ ಈಗ. ಹಾಗಾದ್ರೆ ಅದನ್ನು ವೇದದಲ್ಲಿ ತಂದು ಸೇರ್ಸಕ್ ಸಾಧ್ಯವೇ? ಅದರಿಂದ ವೇದಗಳು ಉಪವಿಭಾಗಗಳು ಅಷ್ಟೇ, ಮೇಜರ್ ಆಗಿರೋದು ಹೇಳಿದ್ದಾರೆ, ಅದ್ರಲ್ಲಿ ಉಪವಿಭಾಗ ಹೋಗಿರ್ತಾವ ಅಷ್ಟೇ. ಹೇಳಿ. ಏನಂತಲ್ರಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಜಪವೇದ, ಗಾಯತ್ರಿ ವೇದ, ಗಾಂಧರ್ವ ವೇದ, ಧನುರ್ವೇದ, ಕಾಣವೇದ, ಅಂತುಮಲದ, ಆಯುರ್ವೇದ, ವರ್ತುಳ ವೇದ, ಅರ್ಥವೇದ. ಅದು ಮೇಜರು. ಇಷ್ಟ ಇದ್ರ ಬನ್ನಿ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಸಂಶಯ ಇದ್ರೆ ಕೇಳಿ, ಇಲ್ಲಿದ್ರೆ ಮಂಗಲ ಮಾಡೋಣ. ಶರಣಾರ್ಥಿ ಸಿದ್ಧಾರೂಢಣ್ಣ ಶರಣಾರ್ಥಿ ಮಾಡ್ಬಿಡೋಣ ಮಂಗಲ. ಸುಸಂಪಾದನೆ ಮಾಡಂತಪ್ಪ ಮಾಡ್ಬಿಡಿ. ಸರಿ ಪರ. ಇಂದಿನ ಸ್ವಾನುಭವದ ಸದ್ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣಾರ್ಥಿಗಳು. ಅದೇ ರೀತಿಯಾಗಿ ಇವತ್ತಿನ ಈ ಅನುಭವವನ್ನು ಹಂಚಿಕೊಂಡಂತ ಏನಂದೋಲಿ ಅಪ್ಪರಿಗೂ ಭಕ್ತಿಯ ಶರಣಾರ್ಥಿಗಳು. ಇಂದಿನ ಈ ಸದ್ಭಾವಗೋಷ್ಠಿಯನ್ನ ಸುಸಂಪನ್ನಗೊಳಿಸಿ ನಾಳೆ ರೇಣುಕಪ್ಪರ ಅವರ್ದು ಐತಲ್ರ ನಾಳೆ ರೇಣುಕಪ್ಪರ ನಾಳೆ ಭಾರತೀಯವರಿಂದ ಅಕ್ಕಮಾದಿ ಇತ್ಯಾದಿಯವರ ಯೋಗಾಂಗ ತ್ರಿವಿಧಿ ಬಗ್ಗೆ ಅನುಭವ ಇರ್ತದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲು ಅಲ್ಲದ್ದು, ನೀರು ಅಲ್ಲದ್ದು, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ. ಶರಣಸತಿ ಲಿಂಗಪತಿ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣು ಶರಣ.